ಹಾಯ್ ಹಲೋ ನಮಸ್ಕಾರ ವೆರಿ ಗುಡ್ ಆಫ್ಟರ್ನೂನ್. ನಾನು ನಿಮ್ಮನೆ ಮಗಳು ರಜನಿ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಪವರ್ಡ್ ಬೈ ಬಿರಿಯಾನಿ ನೂಡಲ್ ವಿತ್ ಚಿಕನ್ ಬಿರಿಯಾನಿ ಟೇಸ್ಟ್. ಎಸ್, ಆರೋಗ್ಯವೇ ಭಾಗ್ಯ ಅಂತ ಹೇಳೋಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಜ್ಯೋತಿಷ್ಯ ಮತ್ತು ಆಯುರ್ವೇದ ತಜ್ಞೆ ಡಾಕ್ಟರ್ ಗೌರಿಯಮ್ಮ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಗೌರಿಯಮ್ಮ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಏನಮ್ಮ ವಿಶೇಷ ಇವತ್ತು ನಮಗೆ? ವಿಶೇಷ ಸಮ್ಮರ್ ವಿಶೇಷ. ಸಮ್ಮರ್ ವಿಶೇಷಕ್ಕೆ ಸ್ವಲ್ಪ ಬ್ರೇಕ್ ಕೊಡೋಣ. ಓಕೆ, ಇವತ್ತು ಒಳ್ಳೆ ಒಂದು ಟಾನಿಕ್ ಮಾಡಿಕೊಡೋಣ. ಓಕೆ, ಒಂದು ರಸಾಯನ, ಅಂಜೂರದ ಹಣ್ಣಿನಲ್ಲಿ ಒಂದು ರಸಾಯನವನ್ನು ಮಾಡೋಣ. ಓಕೆ, ಅಂಜೂರದ ಹಣ್ಣಿನಲ್ಲಿ ರಸಾಯನ. ನಾವು ಓಕೆ, ಈ ಹಸಿ ಅಂಜೂರದ ಬಗ್ಗೆ ನೀವು ಸಾಕಷ್ಟು ಸರಿ ಹೇಳಿದ್ದೀರಾ. ಸೊ ಈ ಒಣ ಅಂಜೂರದ ಬಗ್ಗೆ ಹೇಳಿಮ್ಮ. ಒಣ ಅಂಜೂರ ನೋಡಿ, ಹಸಿ ಅಂಜೂರಕ್ಕಿಂತ ಒಣ ಅಂಜೂರದಲ್ಲಿ ಸಿಹಿಯ ಅಂಶ ಜಾಸ್ತಿ ಇರುತ್ತೆ. ಹೌದು, ಅದು ಹಸಿಯದಿದ್ದಾಗ ಸಾಧಾರಣವಾಗಿ ಹಣ್ಣುಗಳೆಲ್ಲ ರುಚಿಯಾಗಿರೋದು ಸಹಜ. ಆದರೆ ಈ ಅಂಜೂರ ಮಾತ್ರ ಒಣಗಿದ ಮೇಲೆ ಅದರಲ್ಲಿ ಒಣಗಿರುವಂಥ ಹಣ್ಣಿನಲ್ಲಿ ಸಿಹಿಯ ಅಂಶ ಜಾಸ್ತಿ ಇರ್ತಕ್ಕಂಥದ್ದು. ಮತ್ತೆ ಇದರ ಜೊತೆಗೆ ನಾವು ಖರ್ಜೂರ, ಒಣ ದ್ರಾಕ್ಷಿ ಎಲ್ಲವನ್ನೂ ತೆಗೆದುಕೊಂಡಿದ್ದೀವಿ. ಓಕೆ, ಇವೆಲ್ಲವೂ ಹೇಗೆ ಅಂತ ಹೇಳಿದ್ರೆ, ಹಣ್ಣುಗಳು ಒಣಗಿದ ಹಣ್ಣಾದರೂ ಕೂಡ ಇದರಲ್ಲಿ ಪೌಷ್ಟಿಕಾಂಶಗಳು ವಿಪರೀತವಾಗಿ ಇರ್ತಕ್ಕಂಥದ್ದು. ಇದು ಎಲ್ಲವೂ ಕೂಡ ಶಕ್ತಿಯನ್ನು ತುಂಬಿಕೊಡುವಂಥದ್ದು. ಮತ್ತೆ ವಿಶೇಷವಾಗಿ ಈ ಅಂಜೂರದ ಹಣ್ಣನ್ನ ತಿನ್ನೋದ್ರಿಂದ ರಕ್ತ ವೃದ್ಧಿ ಆಗುತ್ತೆ. ಓಕೆ, ಯಾರಿಗಾದರೂ ಎನಿಮಿಕ್ ಇದ್ದಾಗ, ಅಂದ್ರೆ ಹಿಮೋಗ್ಲೋಬಿನ್ ಕಂಟೆಂಟ್ ಕಮ್ಮಿ ಇರೋದಿರಬಹುದು, ರಕ್ತದಾಂಶ ಕಡಿಮೆ ಇರುವಂಥದ್ದು ಇರಬಹುದು, ಇದು ಯಾವುದೇ ಕಾರಣ ಇದ್ದಾಗ ಕೂಡ ಈ ಅಂಜೂರದ ಹಣ್ಣನ್ನು ಅವರು ಸತತವಾಗಿ ಸೇವನೆಯನ್ನ ಮಾಡ್ತಾ ಬಂದಿದ್ದೆ ಆದ್ರೆ ಅವರ ರಕ್ತದ ಪ್ರಮಾಣ ಹೆಚ್ಚಾಗೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಇದರಲ್ಲಿ ರಕ್ತವನ್ನು ವೃದ್ಧಿಯನ್ನೂ ಮಾಡುತ್ತೆ. ಮತ್ತೆ ಇದರ ಜೊತೆಗೆ ದ್ರಾಕ್ಷಿ ಹಣ್ಣನ್ನು ಸೇರಿಸಿರೋದ್ರಿಂದ ರಕ್ತವನ್ನ ಶುದ್ಧಿಯನ್ನು ಮಾಡುತ್ತೆ. ಓಕೆ, ಮತ್ತೆ ಇದನ್ನ ಬೆಳಿಗ್ಗೆ ಎದ್ದು, ಇವಾಗ ನಾವು ಯಾವ ಒಂದು ರೂಪದಲ್ಲಿ ರಸಾಯನವನ್ನ ಮಾಡ್ತೀವಿ ಆ ರೂಪದಲ್ಲಿ ಬೆಳಿಗ್ಗೆ ಎದ್ದಾಗ ಬರೀ ಹೊಟ್ಟೆಯಲ್ಲಿ ಪ್ರತಿನಿತ್ಯ ಒಂದೊಂದು ಚಮಚ, ಮನೆಯಲ್ಲಿ ಮಕ್ಕಳಿರಬಹುದು, ವಯಸ್ಕರಿರಬಹುದು, ವಯಸ್ಸಾದವರು ಇರಬಹುದು, ಯಾರಾದರೂ ಸರಿ ಇದನ್ನ ಒಂದೊಂದು ಚಮಚ ಸೇವನೆಯನ್ನ ಮಾಡ್ತಾ ಬಂದ್ರೆ ಒಂದು ದಿವಸಕ್ಕೆ ನಿಮ್ಗೆ ಎಷ್ಟು ಎನರ್ಜಿ ಬೇಕಾಗತ್ತೆ, ಅಂದ್ರೆ ಶಕ್ತಿಯ ಮೌಲ್ಯ ಎಷ್ಟು ಬೇಕಾಗತ್ತೆ, ಅಷ್ಟನ್ನ ಈ ಒಂದು ಚಮಚ ರಸಾಯನ ನಮ್ಗೆ ಒದಗಿಸಿಕೊಡುತ್ತೆ. ಆ ದಿವಸ ಎಷ್ಟು, ಪ್ರತಿ ದಿವಸ ನಾವು ಆಹಾರವನ್ನು ಸೇವನೆ ಮಾಡಿದಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಶಕ್ತಿಯನ್ನ ಅದು ನಾವು ಬಳಕೆ ಮಾಡ್ಕೊಂಡಾಗ ಅದು ಸಂಪೂರ್ಣವಾಗಿ ಖರ್ಚಾಗಿ ಹೋಗುತ್ತೆ. ಮತ್ತೆ ಮತ್ತೆ ನಾವು ಹೇಗೆ ನಾವು ಗಾಡಿಗೆ ಪೆಟ್ರೋಲ್ ದಿನ ಅದಕ್ಕೆ ಫಿಲ್ ಮಾಡ್ತಾ ಹೋಗ್ಬೇಕು, ಹಾಗೆ ಶರೀರಕ್ಕೂ ನಾವು ಏನಾದ್ರೂ ಶಕ್ತಿಯುತವಾದದನ್ನ ಹಾಕ್ತಾ ಇರಬೇಕು. ಆ ನಿಟ್ಟಿನಲ್ಲಿ ಕೇವಲ ಒಂದು ಚಮಚದಷ್ಟು ರಸಾಯನ ಒಂದು ದಿವಸಕ್ಕೆ ನಿಮ್ಗೆ ಬೇಕಾಗುವಷ್ಟು ಶಕ್ತಿಯನ್ನ ತುಂಬಿಕೊಡುತ್ತೆ. ಇದು ಶಕ್ತಿವರ್ಧಕವಾಗಿ ಕೂಡ ಇದು ಕೆಲಸವನ್ನ ಮಾಡುತ್ತೆ. ಇನ್ನು ರಕ್ತ ವೃದ್ಧಿ ಮಾಡುತ್ತೆ ಅಂತ ಹೇಳಿದ್ರಿ ಅಂಜೂರ. ಇದು ಬಿಳಿ ರಕ್ತ ಕಣಗಳನ್ನು ವೃದ್ಧಿ ಮಾಡುತ್ತಾ ಹೇಗೆ? ಇದು ರಕ್ತದಲ್ಲಿರ್ತಕ್ಕಂತಹ ಹಿಮೋಗ್ಲೋಬಿನ್ ಕಂಟೆಂಟ್ ಅನ್ನ ಜಾಸ್ತಿಯನ್ನ ಮಾಡುತ್ತೆ. ಕಬ್ಬಿಣದ ಒಂದು ಕೊರತೆ ಬರದೇ ಇದ್ದ ಹಾಗೆ ನೋಡಿಕೊಳ್ಳುತ್ತೆ. ಈ ಬಿಳಿ ರಕ್ತ ಕಣಗಳು ಮತ್ತೆ ಕೆಂಪು ರಕ್ತ ಕಣಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಇರುತ್ತೆ. ಅದು ಹೆಚ್ಚು ಆಗ್ಬಾರ್ದು, ಕಡಿಮೆಯೂ ಆಗ್ಬಾರ್ದು. ಅದನ್ನ ಕೂಡ ಬ್ಯಾಲೆನ್ಸ್ ಅನ್ನ ಮಾಡ್ಕೊಂಡು ಹೋಗುತ್ತೆ. ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅದನ್ನ ಉಳಿಸ್ಕೊಳ್ಳೋದಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಮತ್ತೆ ಇದು ಬೇರೆ ರೀತಿಯಲ್ಲಿ ರಕ್ತ ವೃದ್ಧಿ ಆಯಿತು, ಮತ್ತೆ ಶಕ್ತಿ ವೃದ್ಧಿ ಆಯಿತು, ಇನ್ನು ವೀರ್ಯ ವೃದ್ಧಿ ಆಗುವಂತಹ ಕೆಲಸವನ್ನು ಕೂಡ ಇದು ಮಾಡಿಕೊಡುತ್ತೆ. ಕೆಲವೊಮ್ಮೆ ಸಂತಾನಕ್ಕೆ ಈ ಪುರುಷರಲ್ಲಿ ಬರ್ತಕ್ಕಂತಹ ವೀರ್ಯಾಣುಗಳ ಕೊರತೆಯನ್ನ ನಿವಾರಿಸೋದಕ್ಕೆ ನಮ್ಮ ಈ ರಸಾಯನ ಸಹಾಯಕವಾಗುತ್ತೆ. ಹಾಗಾಗಿ ಇದನ್ನ ಅವರುಗಳು ಕೂಡ ಇದನ್ನ, ಅಂದ್ರೆ ಅವರು ಸ್ವಲ್ಪ ಪ್ರಮಾಣ ಜಾಸ್ತಿಯಾಗಿ ಸೇವನೆ ಮಾಡುವಂಥದ್ದು ಅಥವಾ ಬೆಳಿಗ್ಗೆ ಸಾಯಂಕಾಲ 2 ಬಾರಿ ಸೇವನೆ ಮಾಡುವಂಥದ್ದು, ಈ ರೀತಿ ಸಮಸ್ಯೆಯನ್ನು ನೋಡಿಕೊಂಡು ನಾವು ಅದನ್ನ ನಿರ್ಧರಿಸಬೇಕಾಗತ್ತೆ. ಒಟ್ಟಿನಲ್ಲಿ ಅವರಿಗೂ ಕೂಡ ಇದು ಉತ್ತಮವಾದಂತಹ ಒಂದು ಸಹಾಯಕವಾಗತ್ತೆ. ಇನ್ಯಾರಿಗೆಲ್ಲ ಸಹಾಯ ಆಗತ್ತೆ? ಇದರಲ್ಲಿ ದ್ರಾಕ್ಷಿ ಹಣ್ಣು ಸ್ವಲ್ಪ ನಾವು ಬಳಕೆಯನ್ನ ಮಾಡಿದೀವಿ, ಒಣ ದ್ರಾಕ್ಷಿ. ಹಾಗಾಗಿ ಚರ್ಮದ ಒಂದು ಸೊಗಸು ಚೆನ್ನಾಗಾಗತ್ತೆ. ಚರ್ಮದಲ್ಲಿ ಸುಕ್ಕುಗಟ್ಟುವಿಕೆ ಬಹಳ ಬೇಗ ಬರೋದಿಲ್ಲ. ಮತ್ತೆ ಸ್ವಲ್ಪ ಚರ್ಮದ ಒಂದು ಕಾಂತಿಯನ್ನು ಕೂಡ ಇದು ಇಮ್ಮಡಿಯಾಗೋದಿಕ್ಕೆ ಸಹಾಯಕವಾಗತ್ತೆ. ಯಾವಾಗ ರಕ್ತದಲ್ಲಿ ಶುದ್ಧಿ ಇರಲ್ವೋ ಆಗ್ಲೇನೆ ಚರ್ಮದ ಸಮಸ್ಯೆಗಳು ಬರುವಂತದ್ದು. ಆದರೆ ಇದು ರಕ್ತವನ್ನು ಶುದ್ಧಿಗೊಳಿಸುವಂತಹ ಕೆಲಸವನ್ನ ಮಾಡೋದ್ರಿಂದ ಚರ್ಮ ಸೊಗಸಾಗಿರುತ್ತೆ. ಚರ್ಮದಲ್ಲಿ ಬರಬಹುದಾದಂತಹ ಸಮಸ್ಯೆಗಳು
ಬರದೇ ಇರೋ ರೀತಿ ಕೂಡ ಇದು ಕಾಪಾಡುತ್ತೆ. ಹಾಗಾಗಿ ಚರ್ಮದ ರಕ್ಷಣೆಯನ್ನು ಕೂಡ ಮಾಡಿಕೊಡುತ್ತೆ. ಓಕೆ, ಶ್ರೀಕಾಂತ್ ಅನ್ನೋರು ನಮಗೆ ವಾಟ್ಸಪ್ ಮಾಡಿದ್ದಾರೆ. ಅವರು ಒಂದು 32 ಇಯರ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಅವ್ರ ಕ್ವಶನ್ ಏನಪ್ಪ ಅಂತಂದರೆ, ಅವ್ರಿಗೆ ಕಿಡ್ನಿ ಸ್ಟೋನ್ ಆಗಿತ್ತಂತೆ. ಇತ್ತೀಚೆಗೆ ಅವರು ಲೇಸರ್ ಟ್ರೀಟ್ಮೆಂಟಿಂದ ಅದನ್ನು ಇದು ಮಾಡ್ಕೊಂಡಿದ್ದಾರೆ, ಚಿಕಿತ್ಸೆ ತೊಗೊಂಡಿದ್ದಾರೆ. ಸೊ ಅದಿವಾಗ ಕಂಪ್ಲೀಟಾಗಿ ಹೋಗಿದೆ ಅಂತ ಡಾಕ್ಟರ್ಸ್ ಹೇಳಿದಾರಂತೆ. ಬಟ್ ಆಯುರ್ವೇದಿಕಲ್ಲಿ ಅದನ್ನು ಕಂಪ್ಲೀಟಾಗಿ ಅಂದರೆ ಮುಂದೆ ಬರೋ ಚಾನ್ಸಸ್ ಇದ್ರೂ ಅದನ್ನು ಹೇಗೆ ತಡೆಗಟ್ಬೋದು ಅಂತ ಅವ್ರ ಕ್ವಶನ್. ಖಂಡಿತವಾಗಿಯೂ ಇದನ್ನ ಸೂಕ್ತ ಕಾಲದಲ್ಲಿ ಅವರು ಪ್ರಶ್ನೆಯನ್ನು ಕೇಳಿ ಒಂದು ಸಲಹೆಯನ್ನು ತಗೊಳ್ತಾ ಇದ್ದಾರೆ. ಓಕೆ, ಅದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಈಗ ತಾನೇ ಚಿಕಿತ್ಸೆ ಮುಗಿಸಿದರೆ ಸಂಪೂರ್ಣವಾಗಿ ಸರಿ ಹೋಗಿದೆ. ಹೌದು. ಆದರೆ ಯಾವಾಗ ಒಮ್ಮೆ ಕಿಡ್ನಿಯಲ್ಲಿ ಈ ಕಲ್ಲುಗಳಾಗುವಂತಹ ಒಂದು ಟೆಂಡೆನ್ಸಿ ಇದೆ ಅಂದರೆ ಅವರಿಗೆ ಮತ್ತೆ ಮತ್ತೆ ಪುನಃ ಪುನಃ ಈ ರೀತಿ ಆಗುವಂತಹ ಅವಕಾಶಗಳು ಇರುತ್ತೆ. ಓಕೆ, ಹಾಗಾಗಿ ಅವರು ಈಗಿನಿಂದನೇ ಆ ಒಂದು ಹಂತಕ್ಕೆ ಬರದೇ ಇರೋ ರೀತಿಯಲ್ಲಿ ಅವರು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡಬೇಕು, ಮಾಡಬಹುದು. ಇದು ಸುಲಭವಾಗಿ ಅವರು ಇದು ಮುಂದೆ ಆಗದೇ ಇರೋ ರೀತಿ ನೋಡ್ಕೊಳ್ಳೋಕೆ ಅವಕಾಶ ಇದೆ. ಆದರೆ ಕೆಲವೊಂದು ಸೂಚನೆಗಳನ್ನ ಅವರು ಸರಿಯಾಗಿ ಅನುಸರಿಸಬೇಕಾಗತ್ತೆ. ಅವ್ರು ಮಾಡಬೇಕಾಗಿರೋದೇನು ಅಂದ್ರೆ, ನಾವೊಂದು 2-3 ಹೇಳ್ತೀನಿ. ಎಲ್ಲ ಸುಲಭವಾಗಿರೋ ಅಂಥದ್ದೇ, ಆದರೆ ಒಂದು 5 ನಿಮಿಷ ಸಮಯವನ್ನ ಮಾತ್ರ ಕೊಡಬೇಕಾಗತ್ತೆ. ಅದಷ್ಟನ್ನ ಮಾಡ್ಕೊಳ್ತಾ ಬಂದ್ರೆ ಸಾಕು ಅವ್ರ ಮನೆಯಲ್ಲಿ. ಮೊದಲನೇದಾಗಿ ಬೂದುಗುಂಬಳಕಾಯಿ. ಬೂದುಗುಂಬಳಕಾಯಿನ ತುರಿಬೇಕು. ತುರಿದಾಗ ಅದರಲ್ಲಿ ಧಾರಾಳವಾಗಿ ನೀರು ಬರುತ್ತೆ. ಹಿಂಡ್ಬಿಟ್ಟು ಆ ನೀರನ್ನ ಅವರು ಪ್ರತಿದಿನ 1 ಲೋಟದಷ್ಟು ಆ ಬೂದುಗುಂಬಳಕಾಯಿ ರಸವನ್ನ ಸೇವನೆಯನ್ನ ಮಾಡ್ತಕ್ಕಂಥದ್ದು. ಅದೇ ರಸದ ಜೊತೆಯಲ್ಲಿ ಬಾಳೆ ದಿಂಡನ್ನ ಒಂದಿಷ್ಟು ಉದ್ದ ಕತ್ತರಿಸ್ಕೊಂಡ್ರೆ ಸಾಕು. 1 ದಿವಸಕ್ಕೆ 1 ಸ್ಲೈಸ್ ಅಷ್ಟು ಬೂದುಗುಂಬಳಕಾಯಿ, 1-2 ಇಂಚಷ್ಟು ಬಾಳೆ ದಿಂಡು, ಅದನ್ನು ತುರಿದು ರಸ ತೆಕ್ಕೊಳ್ಬೇಕು. 2 ಬೆರೆಸಿಯೇ ತೆಗೆದುಕೊಂಡ್ರೆ ಇನ್ನೂ ಒಳ್ಳೆಯದು. ಬೂದುಗುಂಬಳಕಾಯಿ ಮತ್ತೆ ಬಾಳೆ ದಿಂಡಿನ ರಸವನ್ನ ವಾರದಲ್ಲಿ ಕನಿಷ್ಠ ಪಕ್ಷ 2 ಬಾರಿ ಅವರು ಸೇವನೆ ಮಾಡ್ತಾ ಬಂದಿದ್ದೇ ಆದ್ರೆ ಅವರಿಗೆ ಕಲ್ಲುಗಳು ಆಗುವ ಹಂತಕ್ಕೆ ಬರುತ್ತೆ. ಬಂದಾಗಲೇ ಕರಗಿ ಅದು ಮೂತ್ರದಲ್ಲಿ ವಿಸರ್ಜನೆಯಾಗಿ ಹೋಗುತ್ತೆ. ಅದು ಜಾಸ್ತಿ ಗಟ್ಟಿಯಾಗೋದಿಕ್ಕೆ, ದಪ್ಪನ ಆಗೋದಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಇನ್ನೊಂದು ಸರಳವಾದ ವಿಧಾನ, ಸೌತೆಕಾಯಿ, ಬಲ್ತಿರ್ತಕ್ಕಂತಹ ಸೌತೆಕಾಯಿನ ತೆಗೆದುಕೋಬೇಕು. ಮಾಮೂಲಾಗಿ ನಾವು ತಿನ್ನೋದಕ್ಕೆ ತರವಾಗಿ ಎಳೆಯದನ್ನೇ ಆರಿಸ್ಕೊಂಡು ಬರ್ತೀವಿ. ಈ ಔಷಧಿಯನ್ನ ಮಾಡ್ಕೊಳ್ಳೋದಿಕ್ಕೆ ಅಂದಾಗ ಸೌತೆಕಾಯಿ ಬಲತಿರುವಂತದ್ದನ್ನ ತಂದು ಅದ್ರ ಬೀಜವನ್ನ ಅಥವಾ ತಿರುಳನ್ನ ತೆಕ್ಕೊಂಡ್ರು ಆಯ್ತು. ತಿರುಳಲ್ಲಿ ಬೀಜ ಎಲ್ಲ ಬರುತ್ತೆ. ಅದನ್ನ ರುಬ್ಬಿಕೊಂಡು ಅದರ ರಸವನ್ನ ಶೋಧಿಸ್ಕೊಂಡು ಬೇಕಾದ್ರೆ ಕೇವಲ ರಸವನ್ನಷ್ಟೇ ಸೇವನೆಯನ್ನ ಮಾಡ್ತಾ ಬರಬೇಕು. ಅದನ್ನು ವಾರದಲ್ಲಿ ಕನಿಷ್ಠ ಪಕ್ಷ 2 ಬಾರಿ ಮಾಡಬೇಕು. ಅಥವಾ ಇದೊಂದನ್ನೇ ಮಾಡಬಹುದು, ಅಥವಾ ಅದೊಂದನ್ನೇ ಮಾಡಬಹುದು, ಅಥವಾ ಇದೊಂದು ದಿವಸ ಅದೊಂದು ದಿವಸ ಬೇಕಾದರೂ ಮಾಡ್ಕೊಳ್ಬಹುದು. ಅವರಿಗೆ ಯಾವುದು ಸೂಕ್ತ, ಸುಲಭ ಅದನ್ನ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೊಂದನ್ನ ಮಾಡ್ಕೊಳ್ತಾ ಬಂದ್ರೂ ಕೂಡ ಅವರಿಗೆ ಈ ಮೂತ್ರಪಿಂಡಗಳಲ್ಲಿ ಕಲ್ಲು ಶೇಖರಣೆ ಆಗೋದು ತಪ್ಪತ್ತೆ. ಮತ್ತೆ ಅದು ಹೆಚ್ಚು ಪ್ರಮಾಣದಲ್ಲಿ ದೊಡ್ಡದಾಗತ್ತಲ್ಲ, ಅದನ್ನು ಕೂಡ ಅದಕ್ಕೂ ಕಡಿವಾಣ ಹಾಕ್ದಂಗೆ ಆಗುತ್ತೆ. ಅವರು ಮುಂದೊಂದು ದಿವಸ ಮತ್ತೆ ಈ ರೀತಿ ಸಮಸ್ಯೆಗೆ ಸಿಕ್ಕಾಕೊಳ್ಳದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬಹುದು. ಕೇಳಿದ್ರಲ್ಲ ವೀಕ್ಷಕರೇ, ಅಂಜೂರದ ಹಣ್ಣಲ್ಲಿ ನಮ್ಮ ಸಮಸ್ಯೆಗಳಿಗೆ, ಆರೋಗ್ಯ ಸಮಸ್ಯೆಗಳಿಗೆ ಸಾಕಷ್ಟು ಒಂದು ಪರಿಹಾರ ಇದೆ. ಹಾಗೆ ಅಂಜೂರದ ಹಣ್ಣಿನಲ್ಲಿ ಒಂದು ರಸಾಯನ ಕೂಡ ಮಾಡ್ತಾರಂತೆ ಗೌರಿಯಮ್ಮ. ಅದು ಹೇಗೆ ಮಾಡ್ತಾರೆ, ಅದರ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ, ಪವರ್ಡ್ ಬೈ ಬಿರಿಯಾನೀಸ್ ಬಿರಿಯಾನಿ ನೂಡಲ್ ವಿತ್ ಚಿಕನ್ ಬಿರಿಯಾನಿ ಟೇಸ್ಟ್. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ, ಪವರ್ಡ್ ಬೈ ಬಿರಿಯಾನೀಸ್ ಬಿರಿಯಾನಿ ನೂಡಲ್ ವಿತ್ ಚಿಕನ್ ಬಿರಿಯಾನಿ ಟೇಸ್ಟ್. ಈ ರಸಾಯನ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಅಮ್ಮ? ಅಂಜೂರದ ಹಣ್ಣು, ಒಣ ಅಂಜೂರದ ಹಣ್ಣು ಸ್ವಲ್ಪ ನೆನೆಸ್ಕೊಂಡಿದೀವಿ. ಮತ್ತೆ ಇದು ಖರ್ಜೂರ, ಇದನ್ನು ಕೂಡ ಸ್ವಲ್ಪ ಮೆತ್ತಗಾಗ್ಲಿ ಅಂತ ಹೇಳಿ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಕೊಂಡಿರ್ತಕ್ಕಂಥದ್ದು. ಒಣ ದ್ರಾಕ್ಷಿ, ಅದನ್ನು ನೆನೆಸ್ಕೊಂಡಿದೆ. ತುಪ್ಪ ಮತ್ತೆ ಏಲಕ್ಕಿ. ಈ ರಸಾಯನ ಮಾಡಕ್ಕೆ ನಾವು ಏನನ್ನ ಬಿಟ್ಟಿರಬಹುದು? ನನಗೇನು ತಲೆ ಓಡಲ್ಲಪ್ಪ. ಇದರಲ್ಲಿ ಯಾವುದೇ ವಿಧವಾದ ಸಿಹಿ ಪದಾರ್ಥವನ್ನ ಸೇರಿಸ್ಕೊಂಡಿಲ್ಲ. ಹೌದು, ಬೆಲ್ಲವಾಗ್ಲಿ, ಸಕ್ಕರೆಯಾಗ್ಲಿ, ಜೇನುತುಪ್ಪವಾಗ್ಲಿ ಯಾವುದನ್ನು ಸೇರಿಸಿಲ್ಲ. ಯಾಕೆ ಅಂದ್ರೆ
ಪ್ರಾಕೃತಿಕವಾಗಿಯೇ ಸಿಹಿಯ ಅಂಶ ಇರ್ತಕ್ಕಂಥ ಹಣ್ಣನ್ನ ನಾವು ಬಳಕೆ ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಹೊರಗಡೆಯಿಂದ ಯಾವುದೇ ವಿಧವಾದ ಸಿಹಿಯನ್ನ ನಾವು ಇದಕ್ಕೆ ಸೇರಿಸ್ತಾ ಇಲ್ಲ. ಇದೀಗಮ್ಮ ಈಗ ಎಲ್ಲನೂ ರುಬ್ಬಿಕೊಳ್ಳೋಣ. ಓಕೆ. ಒಂದೊಂದೇ ಎಲ್ಲ ಈ ನೆನೆಸಿರ್ತೀವಲ್ಲ, ಈ ನೀರಿನಲ್ಲಿ ಅದರಲ್ಲಿರ್ತಕ್ಕಂಥ ಸಾರ ಎಲ್ಲ ಅದಕ್ಕೆ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಮನೆಯಲ್ಲಿ ಕೆಲವರು ನೆನೆಸಿ ತಿನ್ನುವಂತಹ ಅಭ್ಯಾಸ ಇಟ್ಕೊಂಡಿರ್ತಾರೆ. ತಿನ್ನುವಾಗ ಆ ಹಣ್ಣಿನ ಜೊತೆಯಲ್ಲಿ ಆ ರಸವನ್ನು ಕೂಡ ಅದನ್ನು ವ್ಯರ್ಥ ಮಾಡದಿರ ಸೇವನೆ ಮಾಡೋದು ಒಳ್ಳೆಯದು. ಒಣ ದ್ರಾಕ್ಷಿ, ಈಗ ರೆಡಿ ಇದೆ. ಬಾಣಲೆ ಇಟ್ಕೊಳ್ಳೋಣ ಒಲೆ ಮೇಲೆ. ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಬೇಕು. ಇದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿ ಜಾಸ್ತಿ ತುಪ್ಪ ಹಾಕಿ ಇದರೊಳಗಿರೋ ನೀರಿನ ಅಂಶ ಎಲ್ಲ ಸಂಪೂರ್ಣವಾಗಿ ಹೋಗೋವರೆಗೆ ಅದನ್ನು ಚೆನ್ನಾಗಿ ನಾವು ಇಂಗಿಸ್ಕೊಂಡಿದ್ದೆ ಆದರೆ ತುಂಬ ದಿವಸ ಇಟ್ಕೊಂಡು ತಿನ್ಬೋದು. ಫ್ರಿಡ್ಜಲ್ಲೆಲ್ಲ ಇಡೋದು ಬೇಡ, ಈಚೆ ಕಡೆನೇ ಇಟ್ಕೊಂಡು ಉಪಯೋಗಿಸ್ಬಹುದು. ಹಾಗಾಗಿ ತುಪ್ಪ ಸ್ವಲ್ಪ ಜಾಸ್ತಿಯಾಗಿ ಹಾಕಬೇಕಾಗತ್ತೆ. ಇದಕ್ಕೆ ಈ ರುಬ್ಕೊಂಡಿರೋಂಥ ಮಿಶ್ರಣನ ಬೆರೆಸ್ಕೊಳ್ಳೋಣ. ನೀರು ಹಾಕಿ ಬಗ್ಗಿಸ್ಬಹುದು. ನೀರು ಹಾಕಿದ್ರೆ ಮತ್ತೆ ಇಂಗಿಸೋದಿಕ್ಕೆ ತುಂಬ ಟೈಮ್ ತಗೋಬೇಕಾಗತ್ತೆ. ಅದಕ್ಕೆ ಒಂಚೂರು ಇದನ್ನ ಡೈಲಿ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕಮ್ಮ? ಬೆಳಗ್ಗೆ ಎದ್ದಾಗ ಬರೀ ಹೊಟ್ಟೆನಲ್ಲಿ ಒಂದೇ ಒಂದು ಚಮಚದಷ್ಟು ತಗೊಂಡ್ರೆ ಸಾಕು. ಎಲ್ಲರೂ ತಗೊಳ್ಬಹುದು. ಸಣ್ಣ ಮಕ್ಕಳಾದ್ರೆ ಒಂದು ಅರ್ಧ ಚಮಚ, ಬೇರೆಯವರೆಲ್ಲ ಒಂದು ಚಮಚ ತಗೊಳ್ಬಹುದು. ಈ ಶುಗರ್ ಪೇಷಂಟ್ಸ್ ಎಲ್ಲ ತಿನ್ಬೋದಲ್ವಾ? ಏನು ತೊಂದರೆ? ಖಂಡಿತ ತಿನ್ಬೋದು. ಹಾಗಾಗಿಯೇ ನಾನು ಸಿಹಿಯನ್ನು ಯಾವುದನ್ನು ಕೂಡ ಇದಕ್ಕೆ ಹಾಕಿಲ್ಲ. ಇದನ್ನ ಯಾರು ಬೇಕಾದ್ರೂ ಉಪಯೋಗಿಸಬಹುದು. ಅದಕ್ಕೆ ನಾನು ಅದನ್ನ ಸೂಚಿತವಾಗಿ ಹೇಳಿದ್ದು. ಪ್ರಾಕೃತಿಕವಾಗಿರ್ತಕ್ಕಂತಹ ಸಿಹಿ ಮಾತ್ರ ಇದೆ ಇದರಲ್ಲಿ ಅಂತ ಹೇಳಿದ ಉದ್ದೇಶನೇ ಅದು. ಇದು ಎಲ್ಲರಿಗೂ ಉತ್ತಮವಾಗುವಂಥದ್ದು. ಮಧುಮೇಹಿಗಳು ತಿನ್ಬೋದು, ಬೇರೆಯವರು ತಿನ್ಬೋದು. ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನನ್ನು ನಾವು ಸೇರಿಸ್ತಾ ಇಲ್ಲ. ಅದರಲ್ಲಿ ಎಷ್ಟು ಸಿಹಿ ಬರುತ್ತೋ ಅಷ್ಟೇ. ತಿಂದ ಮೇಲೆ ಹೇಳಿ ಸಿಹಿ ಇದೆಯಾ ಇಲ್ವಾ ಅಂತ. ಇದು ರೆಡಿ ಆಗಿದೆ. ಓಕೆ, ಸರ್ವಿಂಗ್ ಬೌಲ್ಗೆ ಹಾಕೋತೀರಾ? ಅಂದ್ರೆ ಇದಕ್ಕೆ ನೀರೇನು ಟಚ್ ಮಾಡದೇ ಇರೋ ತರ ನೋಡ್ಕೋಬೇಕಲ್ವಾ? ನೀರೇನು ಬೀಳದೇ ಇರೋ ತರ. ಆಗ ಕೆಡದೆ ತುಂಬಾ ದಿನ ಇರುತ್ತೆ. ಗಾಜಿನ ಶೀಶೆಯಲ್ಲಿ ಹಾಕಿಟ್ಕೊಂಡು ಚಮಚದಲ್ಲಿ ನಾವು ಉಪಯೋಗಿಸುವಾಗ ಅದನ್ನ ಸಂಪೂರ್ಣವಾಗಿ ಒರೆಸಿ ನೀರಿನ ಅಂಶ ಇಲ್ಲ ಅಂತ ಖಚಿತಪಡಿಸ್ಕೊಂಡು ಆಮೇಲೆ ಸೇವನೆ ಮಾಡೋದು ಒಳ್ಳೆಯದು. ಆ ಥರ ತೆಗೆದುಕೊಳ್ಳೋದು ಒಳ್ಳೆಯದು. ಓಕೆ, ಇದೀಗ ರೆಡಿಯಾಗಿದೆ. ಸ್ವಲ್ಪ ತುಪ್ಪ ಹಾಕ್ಬಿಡೋಣ. ಅಂಜೂರದ ಹಣ್ಣಿನ ರಸಾಯನ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಅಂಜೂರ ಹಣ್ಣಿನ ರಸಾಯನ ರೆಡಿಯಾಗಿದೆ. ಕ್ವಿಕ್ ಆಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ, ಅದಾದ್ಮೇಲೆ ನಾನು ಟೇಸ್ಟ್ ಮಾಡ್ತೀನಿ. ಅಂಜೂರ ಹಣ್ಣಿನ ರಸಾಯನ ಮಾಡುವ ವಿಧಾನ: ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನೆನೆಸಿರುವ ಅಂಜೂರದ ಹಣ್ಣು, ನೆನೆಸಿರುವ ಖರ್ಜೂರ ಹಾಗೂ ನೆನೆಸಿರುವ ಒಣ ದ್ರಾಕ್ಷಿ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ತುಪ್ಪದಲ್ಲಿ ಬೇಯಿಸಿ ನೀರು ಹಿಂಗಿಸಿಕೊಂಡು ಏಲಕ್ಕಿ ಪುಡಿ ಸೇರಿಸಿದರೆ ಆರೋಗ್ಯಕರವಾದ ಅಂಜೂರದ ರಸಾಯನ ಸವಿಯಲು ಸಿದ್ಧ. ಓಕೆ, ರೀಕ್ಯಾಪ್ ನೋಡಿದಾಯ್ತಲ್ಲ ಅಮ್ಮ, ಟೇಸ್ಟ್ ಮಾಡೋಣ. ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಇದಕ್ಕೆ ಜೇನುತುಪ್ಪ ಆಗಲಿ ಬೆಲ್ಲ ಆಗಲಿ ಯಾವುದೇ ಅವಶ್ಯಕತೆ ಇಲ್ಲ. ನೀವು ಹೇಳಿದಾಗೆ ಅದರಲ್ಲಿ ಪ್ರಾಕೃತಿಕವಾಗಿ ಆ ಸಿಹಿ ಇದೆಯಲ್ಲ, ಅದು ಚೆನ್ನಾಗಿದೆ. ಒಂಥರ ತುಂಬ ರುಚಿಯಾಗಿದೆ. ಬೆಳಗ್ಗೆ ಹೊತ್ತು ಅದು ಎದ್ದು ಆರಾಮಾಗಿ ತಿನ್ಬೋದು, ಏನು ಬೇಜಾರಾಗಲ್ಲ ತಿನ್ನೋದಕ್ಕೆ. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಅಂಜೂರದ ಹಣ್ಣಿನಲ್ಲಿ ನಮ್ಮ ಆರೋಗ್ಯಕ್ಕೆ ಸಹಾಯ ಆಗುವಂಥ ತುಂಬ ಅಂಶಗಳಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಮ್ಮ. ನಮಸ್ಕಾರ. ನಮಸ್ತೆ, ಥ್ಯಾಂಕ್ ಯು.
ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಅಂಜೂರ ಹಣ್ಣಿನ ರಸಾಯನ. ಸೊ ಇದನ್ನ ನೀವು ಮನೆಯಲ್ಲಿ ಮಾಡಿಟ್ಕೊಂಡು ಪ್ರತಿದಿನ ಸೇವಿಸೋದ್ರಿಂದ ಸಾಕಷ್ಟು ಸಮಸ್ಯೆಗಳು ನಿಮ್ಮಿಂದ ದೂರ ಓಡೋಗುತ್ತೆ ಅಂತ ಹೇಳ್ತಾ, ಸೊ ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ? ಎಸ್, ನಮ್ಮ ಶೆಫ್ ನವೀನ್ ಅವ್ರು ಬರ್ತಾರೆ. ಅವ್ರು ನಮಗೋಸ್ಕರ ಯಾವ ಡಿಶ್ ಮಾಡ್ತಾರೆ ಅದನ್ನೆಲ್ಲ ನೋಡೋಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಪವರ್ಡ್ ಬೈ ಬಿರಿಯಾನೀಸ್ ಬಿರಿಯಾನಿ ನೂಡಲ್ ವಿತ್ ಚಿಕನ್ ಬಿರಿಯಾನಿ ಟೇಸ್ಟ್. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಪವರ್ಡ್ ಬೈ ಬಿರಿಯಾನೀಸ್ ಬಿರಿಯಾನಿ ನೂಡಲ್ ವಿತ್ ಚಿಕನ್ ಬಿರಿಯಾನಿ ಟೇಸ್ಟ್. ಎಸ್, ನಮ್ಮ ಪಾಕಶಾಲೆಯ ನಳಮಹಾರಾಜ ಶೆಫ್ ನವೀನ್ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಹಾಯ್ ಶೆಫ್, ಹೇಗಿದ್ದೀರಾ? ಸೂಪರ್. ಎನರ್ಜಿ ಜೋರಾಗಿದೆ ಇವತ್ತು. ಹೌದಾ ಶೆಫ್? ಹೌದು, ಟಚ್ ಮಾಡ್ತೇವೆ ಗೊತ್ತಾಗ್ಬಿಡುತ್ತೆ ಅಲ್ಲ? ಓ, ಆ ಟಚ್ ಅಲ್ಲಿ ಗೊತ್ತಾಗುತ್ತಾ ನಿಮ್ಗೆ? ಮತ್ತೆ ಎಲ್ಲ ಗೊತ್ತಾಗುತ್ತೆ. ಏನ್ ಗ್ರೇಟ್ ಶೆಫ್ ಲೈಕ್ ನೀವು. ಎಕ್ಸ್ಟ್ರಾ ಒಂದು ಸೂಪರ್ ಪವರ್ ಅಂತ ಹೇಳ್ತಾರಲ್ಲ, ಸೊ ಆ ಒಂದು ಸೂಪರ್ ಪವರ್. ಎಸ್, ಸೂಪರ್ ಪವರ್ ಇದೆ ನಿಮ್ಮ ಹತ್ರ. ಓಕೆ ಓಕೆ, ಸೊ ವಿನರ್ ಹೇಳ್ಬಿಡಿ. ಹಲೋ, ಒಗಟಿಗೆ ಆನ್ಸರ್ ತಂದ್ರ ನೀವು? ಇಲ್ವಾ? ಏನು ನಿನ್ಸು ಹೇಳಿ? ಹೇಳ್ತೀನಿ ತಡೀರಿ, ವಿನ್ನರ್ ಅನೌನ್ಸ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಆಯ್ತು, ಓಕೆ, ನಾವು ಕೊಟ್ಟಂತ ಒಗಟನ್ನ ಕರೆಕ್ಟಾಗಿ ಬಿಡಿಸಿರೋರು ಒಬ್ಬರೇ ಮಲ್ಲಿಕಾ ಅಂತ, ಮಧುಗಿರಿಯಿಂದ. ಕಂಗ್ರ್ಯಾಚುಲೇಷನ್ಸ್ ಮಲ್ಲಿಕಾ ಅವರೇ. ಕಂಗ್ರ್ಯಾಚುಲೇಷನ್ಸ್. ಓಕೆ ಶೆಫ್, ಏನ್ ಆನ್ಸರ್ ಏನಾದ್ರು ಗೊತ್ತಾಯ್ತಾ? ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಸೊ ನನಗೆ ಆನ್ಸರ್ಗಿನ್ನ ಮುಂಚೆ ಇದು ಮುಖ್ಯ ಆಗಿದೆ. ಯಾವ್ದು ಮುಖ್ಯ ಆಗಿದೆ? ಸೊ ಓಕೆ, ಸೊ ಇದನ್ನ ಫಸ್ಟ್ ಇಟ್ಕೊಳ್ಳೋಣ. ಸೊ ಇದು ನೀರು ಬಿಸಿ ಆಗ್ತಾ ಇರಲಿ. ಪಾಸ್ತಾ ಬಾಯ್ಲ್ ಮಾಡೋದಿದೆ. ಓಕೆ, ಪಾಸ್ತಾ ಮಾಡ್ತಾ ಇದ್ದೀನಿ, ಅದಕ್ಕೆ ಪಾಸ್ತಾ ಬಾಯ್ಲ್ ಮಾಡಬೇಕು. ಸೊ ಈಗ ಹೇಳಿ. ಓಕೆ, ಏನು ಹೇಳಿ? ಅಲ್ಲ, ಏನೋ ಹೇಳ್ತಾ ಇದ್ದಲ್ಲ, ನಿಮ್ಗೆ ಹೆಂಗ್ ಬೇಕೋ ಹಂಗೆ ಒಲೆ ಮೇಲೆ ನೀರಿಟ್ಬಿಟ್ರಿ. ಈಗ ಹೇಳಿ ಅಂತೆ. ಏನ್ ಬೇಕಾ ಬೇಡವಾ? ಕೆಲಸ ಇದೆ ಸ್ವಲ್ಪ. ಕೆಲಸ ಎಲ್ರಿಗೂ ಇದೆ, ನಾನೇನ್ ಕೆಲಸ ಇಲ್ದೆ ನಿಂತಿದ್ದೀನ ಇಲ್ಲಿ? ನನಗೂ ಇದೆ ಕೆಲಸ. ನಿಜವಾಗ್ಲೂ ಇವತ್ತು ಏನೋ ಒಂದು ಮೋಟಿವೇಶನ್ ಇಟ್ಕೊಂಡ್ ಬಂದ್ಬಿಟ್ಟಿದ್ರೆ ಅನ್ಕೊಂತೀನಿ ನಾನು. ಏನಂತ? ನನ್ನ ಹತ್ರ ಜಗಳ ಮಾಡ್ಬೇಕು. ಶೇಫ್, ನಾನು ಯಾವತ್ತಾದ್ರೂ ಜಗಳ ಮಾಡಿದ್ದೀನಿ ನಿಜವಾಗ್ಲೂ? ಹೇಳಿ. ವೀಕ್ಷಕರೆಲ್ಲ ಹೇಳ್ತಾ ಇದಾರೆ. ಅದು ನೀವು ಉಲ್ಟಾ ಹೇಳ್ಬೇಡಿ, ನೀವೇ ನನ್ನ ಹತ್ರ ಜಗಳ ಮಾಡೋದು. ಮುಗ್ಧ ನಿನ್ ಮೇಲೆ ಯಾಕೆ ಅದರ ಮಾಡ್ತಾ ಇದಾರೆ? ಮುದ್ದೆ ಗೊತ್ತು, ಎಲ್ರಿಗೂ ಗೊತ್ತು. ಎಷ್ಟು ಮುಗ್ಧತೆ ಇದೆ ನನ್ನ ಮುಖದಲ್ಲಿ. ಸೊ ಯಾಕೆ ಇಷ್ಟು ನನ್ನ ಹೋಗ್ಲಿ ಬಿಡಿ. ತುಂಬಾ ಶೆಕೆ ಅಲ್ಲ ಇತ್ತೀಚೆಗೆ? ಶೆಕೆ ಅಲ್ಲ, ಬೇಸಿಗೆಯಲ್ಲಿ ಶೆಕೆನೇ ಆಗೋದು. ಚಳಿ ಆಗುತ್ತಾ? ಕರೆಕ್ಟ್, ಯು ಆರ್ ರೈಟ್. ನಾನು ಆನ್ಸರ್ ಹೇಳ್ಬಿಡ್ಲಾ? ಹೇಳಿ. ಬೆಳಗ್ಗೆ ಕೊಟ್ಟಿಗೆಗೆ ಹೋದ್ರೆ ಸಿಗುತ್ತೆ. ಏನದು? ಸಗಣಿ. ಹಾ, ಎಸ್, ಅದೇ. ಹೌದಾ? ಹಾ, ನೋಡಿ ಎಷ್ಟು ನನ್ಗಂತೂ ಅಂಗಡಿಲಿ ಮಾರ್ತಾರ ಅದನ್ನ. ಯಾರಾದ್ರೂ ತೂಕ ಹಾಕೊಡ್ತಾರಾ? ಆದ್ರೆ ಹಬ್ಬಕ್ಕಂತ ಯೂಸ್ ಮಾಡ್ತೀವಾ? ನೆಲ ಸಾರಿಸ್ತಾರೆ ಅದ್ರಲ್ಲಿ, ರಂಗೋಲೆ ಹಾಕ್ತಾರೆ ಅದ್ರ ಮೇಲೆ. ಹೌದು, ಈಗೆಲ್ಲ ತುಂಬಾ ಚೇಂಜ್ ಆಗಿದೆ. ಮೊದ್ಲೆಲ್ಲ ಬೇಕೇ ಬೇಕಾಗಿತ್ತದೆಲ್ಲ. ನಿಮ್ ಜನರೇಷನ್ ಚೇಂಜ್ ಆಗಿದೆ ಅದು. ಈಗೆಲ್ಲ ಮೊಸಾಯಿಕ್ ಮೇಲೆ ನೆಲ ಸಾರಿಸ್ಬಿಡ್ತಾರೆ, ಅಲ್ಲೇ ರಂಗೋಲೆ ಇಟ್ಬಿಡ್ತಾರೆ. ಬೇಕಾಗಲ್ಲ ಇವಾಗ ಅದೆಲ್ಲ. ಓಕೆ, ಏನ್ ಡಿಶ್ ಮಾಡ್ತಾ ಇದೀರಾ ಶೆಫ್? ಓಕೆ, ಇವತ್ತು ನಾನು ಆಗ್ಲೇ ಹೇಳಿದ್ನಲ್ಲ ಪಾಸ್ತಾ ಮಾಡ್ತಾ ಇದ್ದೀನಿ ಅಂತ. ಸೊ ಈ ಒಂದು ಪಾಸ್ತಾ ಇದ್ರಲ್ಲೇನೆ ಇಟಾಲಿಯನ್ ಬೇಡ, ಬೇರೆ ಯಾವ್ದು ಬೇಡ. ಸೊ ಆ ಇಟಾಲಿಯನ್ ಮತ್ತೆ ಇಂಡಿಯಾಗೆ ಒಂದು ಫ್ಯೂಷನ್. ಸೊ ಮಸಾಲಾ ಪಾಸ್ತಾ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಂಡಿಯನ್ ವೆಜಿಟೇಬಲ್ಸ್ ಹಾಕಿ ಸ್ವಲ್ಪ ಇಂಡಿಯನ್ ಫ್ಲೇವರ್ಸ್, ಈ ಮಸಾಲಾ ದಾರ್ ಆಗಿರುತ್ತೆ ಅದು. ವೆರಿ ಸಿಂಪಲ್ ಒನ್. ಓಕೆ, ಸೊ ಅದನ್ನೇ ಮಾಡ್ತಾ ಇದ್ದೀನಿ ಇವತ್ತು. ಓಕೆ, ಏನೇನು ಅದಕ್ಕೆ ಇಂಗ್ರೀಡಿಯೆಂಟ್ಸ್? ಓಕೆ, ಸೊ ಈ ಒಂದು ಪಾಸ್ತಾ ಮಾಡೋದಕ್ಕೆ ಮಸಾಲಾ ಪಾಸ್ತಾಗೆ ಸೊ ಹತ್ರ ಇಲ್ಲಿ ಮ್ಯಾಕ್ರೋನಿ ಪಾಸ್ತಾ ಇದೆ. ಓಕೆ, ಸೊ ಮ್ಯಾಕ್ರೋನಿ ಪಾಸ್ತಾನ ಫಸ್ಟ್ ಬಾಯ್ಲ್ ಮಾಡಿ. ಒಂದು ನಿಮಿಷ, ಓಕೆ, ನಿಮ್ಗೊಂದು ಸರ್ಪ್ರೈಸ್ ಇದೆ ಅದರಲ್ಲಿ. ಇದ್ರೊಳಗಡೆ ಸರ್ಪ್ರೈಸ್ ಇದೆಯಾ? ನೋಡಿ ಹೆಂಗೆ, ಹಿಂಗೆಲ್ಲ ಸರ್ಪ್ರೈಸ್ ಇರ್ತೀವಿ ನೋಡಿ. ಯಾರು ಸರ್ಪ್ರೈಸ್? ಸರ್ಪ್ರೈಸ್ ಸುಮ್ಮನೆ ಅಪ್ಪ, ಸುಮ್ಮನೆ ಕೊಡ್ಬೇಕು ಅನ್ಸ್ತು ನಿಮ್ಗೆ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಅದನ್ನ ಹಾಕ್ಬಿಡ್ತಿದ್ರಲ್ಲ ಈಗ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಈ ಒಂದು ಪಾಸ್ತಾ ಅಂತ ಹೇಳಿದ್ನಲ್ಲ, ಓಕೆ, ನಾನು ಸ್ವಲ್ಪ ಪ್ರೊಸೀಡ್ ಮಾಡೋದಕ್ಕೆ ಬಿಡಿ. ಅಲ್ಲಪ್ಪ, ಅದ್ರಲ್ಲಿ ಚಾಕ್ಲೇಟ್ ಇತ್ತು, ಹಾಕ್ಬಿಟ್ಟಿದ್ರೆ ನೀರಿಗೆ ನಾನು ಏನ್ ಮಾಡ್ಬೇಕಿತ್ತು? ಎಲ್ಲೋ ಚಿನ್ನಾಗಿನ ಉಂಗ್ರ ಗಿಂಗ್ರ ಇಟ್ಟಿರ್ತೀರಾ ಅನ್ಕೊಂಡಿದ್ದೆ. ಅದು ಹಾಕಿಸ್ಕೊಂಡಿದ್ದೀರಾ? ಅದು ಬೇಡ, ಇಲ್ಲ ಚೈನ್ ಅಟ್ಲೀಸ್ಟ್ ಏನಾದ್ರು ಒಂದು. ಅದೇ ಅದು ಹಾಕ್ಸ್ಕೊಂಡು ಆಗಿದೆಯಲ್ಲ. ಪರವಾಗಿಲ್ಲ ಬಿಡಿ, ಏನ್ ಪ್ರೀತಿಯಿಂದ ಏನ್ ಕೊಟ್ರು ಅದು ಎಲ್ಲದಕ್ಕಿಂತ ಜಾಸ್ತಿನೇ ಇರುತ್ತೆ. ಬೆಲೆ ಕಟ್ಟಕ್ಕೆ ಆಗದಿರುವಂತಹ ಅಷ್ಟು ಪ್ರೈಸ್ ಲೆವೆಲ್ ಜಾಸ್ತಿ ಆಗ್ಬಿಡುತ್ತೆ ಅವ್ರದ್ದು. ಓಕೆ, ಸೊ
ಒಂದು ಮಸಾಲ ಪಾಸ್ತಾ ಮಾಡೋದಕ್ಕೆ ವೆರಿ ಪಾಸ್ತಾ ತೊಗೊಂಡಿದ್ದೀನಿ. ಸೊ ಈ ಒಂದು ಇಂಡಿಯನ್ ಮ್ಯಾಕ್ರೋನಿ ಪಾಸ್ತಾ ತೊಗೊಂಡಿದ್ದೀನಿ. ಓಕೆ, ಸೊ ಇದನ್ನ ಹಾಕೋಣ, ಬಾಯ್ಲ್ ಆಗ್ತಾ ಇರಲಿ ಸೊತ್ತಿಗೆ. ಸೊತ್ತಿಗೆ ನಾವು ಬೇರೆ ಕೆಲಸಗಳು ಮಾಡ್ಕೋಬೋದು. ಸೊ ಒಂದು ಸ್ಪೂನ್ ಕೊಡಿ. ಓಕೆ, ಸೊ ಪಾಸ್ತಾ ಅಂತ ಹೇಳಿದ್ನಲ್ಲ, ಸೊ ಪಾಸ್ತಾ ಬಾಯ್ಲ್ ಆಗ್ತಾ ಇರಲಿ. ಸೊ ಅಷ್ಟೊತ್ತಿಗೆ ಸೊ ಪಾಸ್ತಾ ಹಾಕಿದ್ದೀನಿ. ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಥವಾ ಇವನ್ ಶುಂಠಿ ಬೆಳ್ಳುಳ್ಳಿ ಕೂಡ ಫೈನಾಗಿ ಚಾಪ್ ಮಾಡಿ ಯೂಸ್ ಮಾಡ್ಕೋಬೋದು. ಸೊ ಸ್ವಲ್ಪ ಚೀಸ್ ಇದೆ, ಮತ್ತು ಟೊಮೆಟೊ ಕೆಚಪ್ ಇದೆ, ಸೊ 3 ಕಲರ್ ಕ್ಯಾಪ್ಸಿಕಮ್ ಇದೆ. ಸೊ ಅದಾದಮೇಲೆ ಆಲೂಗೆಡ್ಡೆ, ಈರುಳ್ಳಿ, ತುಪ್ಪ ಇದೆ, ಮತ್ತು ಸಾಸಿವೆ, ಹಸಿರುಮೆಣಸಿನ್ಕಾಯಿ, ಟೊಮ್ಯಾಟೊ, ಕೊತ್ತಂಬರಿ. ಅದಾದಮೇಲೆ ಸ್ವಲ್ಪ ಬಾಯ್ಲ್ಡ್ ವೆಜಿಟಬಲ್ಸ್ ಇದೆ. ಸೊ ಬಾಯ್ಲ್ಡ್ ವೆಜಿಟಬಲ್ಸ್ ಇಲ್ಲಿ ಬೀನ್ಸ್, ಕ್ಯಾರೆಟ್ ಮತ್ತು ಹೂಕೋಸ್ ಇದೆ, ಕರಿಬೇವು. ಓಕೆ, ಸೊ ಕರಿಬೇವು ಇದೆ. ಅದಾದಮೇಲೆ ಈ ಒಂದು ಬೇಸಿಲ್ ಇದೆ, ಇಟಾಲಿಯನ್ ಬೇಸಿಲ್, ತುಳಸಿ ಅಂತ ಕೂಡ ಕರೀತಾರೆ, ಹೋಳಿ ಇದನ್ನ, ಇಟಾಲಿಯನ್ ತುಳಸಿ ಇದು. ಸೊ ಅದಾದ್ಮೇಲೆ ಜೀರಿಗೆ ಮತ್ತು ಕಾಯಿ ತುರಿ, ಇದು ಸ್ವಲ್ಪ ಸ್ಪೈಸಸ್ ಯೂಸ್ ಮಾಡ್ತೀನಿ. ಓಕೆ, ಸೊ ಶುರು ಮಾಡೋಣ. ಶುರು ಮಾಡಾಗಿದೆ ಕೊಡಿ. ಶುರು ಮಾಡಾಗಿದೆ, ಇದನ್ನ ಇಟ್ಕೊಳ್ಳಿ ಅಂತ. ಹೌದು. ಓಕೆ, ಈಗ ಕೇಳಿ, ಏನೋ ಕೇಳ್ತಾ ಇದ್ರಲ್ಲ. ಏನು ಕೇಳೋದು? ಫುಲ್ಲು ಟೈಮ್ ಇದೆ ಈಗ, ಬೇಕಾದ್ರೆ ಕೂತ್ಕೊಂಡ್ಬಿಡ್ತೀನಿ ಇಲ್ಲಿ. ಹೌದಾ? ಕೂತ್ಕೊಂಡ್ಬಿಡಿ ಆರಾಮಾಗೆ. ಹೇಳೋದಕ್ಕೂ ಕೇಳೋದಕ್ಕೂ ಇದು ಸಮಯವಲ್ಲ. ಓಕೆ, ಬೇಕಾದ್ರೆ ಒಗಟ್ ಕೇಳ್ತೀನಿ. ಬೇಡ, ಏನು ಲಾಸ್ಟಲ್ಲಿ ಕೇಳಿ, ಯೋಚನೆ ಮಾಡಿ ನಾನು ಹೇಳ್ತೀನಿ. ಓಕೆ, ಸೊ ಇನ್ನೊಂದು ಕೆಲಸ ಮಾಡೋಣ. ಅಲ್ಲ, ಅಷ್ಟ್ರಲ್ಲಿ ನಮ್ಮ ಆಡಿಯನ್ಸ್ ಯೋಚನೆ ಮಾಡ್ತಾರಪ್ಪ. ನೀವು ಯೋಚನೆ ಮಾಡ್ತಿದ್ರೆ ನೀವು ಹೆಂಗೂ ಯೋಚನೆ ಮಾಡಲ್ಲ ಬಿಡಿ, ಸುಮ್ಮನೆ ಹೇಳೋದು ನಾನು ಯೋಚನೆ ಮಾಡ್ತೀನಿ ಅಂತ. ಯೋಚನೆ ಮಾಡ್ತೇನೆ. ಸೊ ಒಂದು ಫ್ಲ್ಯಾಶ್, ಒಂದು ಸ್ಪಾರ್ಕ್ ಇಗ್ನೈಟ್ ಮಾಡ್ತೀನಿ. ಅದು ಓಕೆ, ಸ್ಪಾರ್ಕ್ ಹತ್ಕೊಂಡ್ರೆ ಓಕೆ. ಸ್ಪಾರ್ಕ್ ಹತ್ಕೊಳ್ಳಿ ಅಂದ್ರೆ ಜಾಸ್ತಿ ಆನಿಯನ್ ಕಟ್ ಮಾಡ್ಕೊಳ್ಳಿ. ಟೈಮ್ ಇಲ್ಲ ಅಲ್ಲ ಬೇಡ, ಹಾಗೇನೆ ಹಾಕ್ತೇನೆ. ಹಾಗೆ ಆಗ್ತೀರಾ? ನಾನು ಶೆಫ್ ಇಲ್ಲ, ನೀವು ಶೆಫ್ ಅಲ್ಲ, ನಾನು ನಿಮ್ಗೆ ಹಾಗೆ ಹಾಕ್ತೀನಿ. ಆನಿಯನ್ ಹೆಲ್ಪ್ ಮಾಡ್ತಾ ಇದ್ದೀನಿ. ಆನಿಯನ್ ಹಾಗೆ ಹಾಕ್ತೀನಿ. ಹಾಗೆ ನೀವು ಹಾಗೆ ಹಾಕ್ಬೇಕು. ಇವತ್ತು ಏನು ಇದೆ ನಿಮ್ಗೆ? ಏನಿದೆ? ಅಲ್ಲ, ನಾನಾ ಶೆಫ್ ಇಲ್ಲ, ನೀವಾ ಶೆಫ್? ಅಲ್ಲ, ನೀವು ಹಾಗೆ ಹಾಕ್ಬೇಕು. ಹಾಕ್ತೀನಿ, ನನ್ನ ಇಷ್ಟ. ಹಾಕ್ಬೇಕು. ನೋಡೋಣ, ಈಗ ಹಾಗೆ ಹಾಕ್ಬೇಕು ಅಂತ ಮೂಡ್ ಇದೆ, ಚೇಂಜ್ ಆದ್ರೂ ಆಗ್ಬೋದು. ಓಕೆ, ಏನು ಮಾಡೋದಕ್ಕಾಗಲ್ಲ. ಸೊ ಈ ಒಂದು ಪಾಸ್ತಾ ಬಾಯ್ಲ್ ಆಗ್ತಾ ಇದೆಯಲ್ಲ, ಸೊ ಇದ್ರಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಓಕೆ, ಸ್ವಲ್ಪ ಉಪ್ಪು, ಸ್ವಲ್ಪ ಆಯಿಲ್ ಕೂಡ ಹಾಕ್ಕೋಬೋದು. ಸೊ ಸ್ವಲ್ಪ ಆಯಿಲ್ ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಅದು. ಓಕೆ, ಸೊ ಈ ಒಂದು ಪಾಸ್ತಾ ಬಾಯ್ಲ್ ಆಗ್ತಾ ಇರಲಿ. ಸೊ ಅಷ್ಟೊತ್ತಿಗೆ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಈ ಕಡೆ ಸಾಸ್ ರೆಡಿ ಮಾಡ್ಕೊಬೇಡ. ಓಕೆ, ನಮ್ಮ ಪ್ಯಾನ್ ತಗೋಣ. ಪುಡಿ ಆನಿಯನ್ ಇವಾಗ ಚೇಂಜ್ ಆಯಿತು ಇವಾಗ. ಓಕೆ, ಸೊ ಆನಿಯನ್ ಕಟ್ ಮಾಡ್ಕೋಣ. ತುಪ್ಪ ಕೊಡಿ ನಮ್ಗೆ ಸ್ವಲ್ಪ, ಮತ್ತು ಆಯಿಲ್ ಕೂಡ ಬೇಕಾಗುತ್ತೆ. ಆಯಿಲ್ ನಾವು ಉಪಯೋಗಿಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದರಲ್ಲಿ ವಿಟಮಿನ್ ಎ, ಡಿ ಆ್ಯಂಡ್ ಇ ಇದೆ. ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಕಡಿಮೆ ಎಣ್ಣೆ ಉಪಯೋಗಿಸಿ ಜಾಸ್ತಿ ಅಡುಗೆ ಮಾಡ್ಬೋದು. ಫಾರ್ ಯು ಕಂಪ್ಲೀಟ್ ಫ್ಯಾಮಿಲಿ ಹೆಲ್ತ್, ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಓಕೆ, ಸ್ವಲ್ಪ ಆಯಿಲ್ ಮತ್ತು ತುಪ್ಪ ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪ, ಆ ಒಂದು ಇಂಡಿಯನ್ ಟಚ್ ಇರಲಿ ಅಂತ. ಓಕೆ, ತುಪ್ಪ. ಸೊ ಈಗ ಪಾಸ್ತಾ ರೆಡಿ ಆಗಿದೆ. ಸೊ ಪಾಸ್ತಾನ ಇದರಲ್ಲಿ ಸ್ಟ್ರೈನ್ ಮಾಡ್ಕೊಬಿಡಿ. ಸೊ ಈ ಒಂದು ಪಾಸ್ತಾ ಬಿಸಿನೀರಲ್ಲಿ ಹಾಕಿದ್ರೆ ಒಂದು 7ರಿಂದ 8 ನಿಮಿಷದೊಳಗಡೆ ಕುಕ್ ಆಗುತ್ತೆ. ಸೊ ಈ ಎಸ್ಪೆಷಲಿ ಈ ಒಂದು ಇಂಡಿಯನ್ ಮ್ಯಾಕ್ರೋನಿ ಪಾಸ್ತಾ ಇದು. ಸೊ ಇದು ತುಂಬಾ ಬೇಗ ಆಗಿಬಿಡುತ್ತೆ, ಅಂದರೆ ಒಂದು 5ರಿಂದ 6 ನಿಮಿಷದೊಳಗಡೆ ಕುಕ್ ಆಗಿಬಿಡುತ್ತೆ ಇದು. ಎಸ್. ಸೊ ಅದನ್ನು ತೆಗೆದಿದ್ದಾದಮೇಲೆ ಸ್ವಲ್ಪ ಆಯಿಲ್ ಹಾಕಿ ಅದರಲ್ಲಿ ಗ್ಲೇಸ್ ಮಾಡಿ, 1 ಸ್ಪೂನ್ ಹಾಕಿ. ಓಕೆ, ಸೊ ಇಲ್ಲಿ ಆಯಿಲ್ ಮತ್ತು ತುಪ್ಪ ಹಾಕಿರೋ ಪ್ಯಾನ್ ಬಿಸಿ ಆಗಿದೆ. ಸ್ವಲ್ಪ ಎಣ್ಣೆ ಹಾಕ್ಲಾ? ಎಸ್. ಸೊ ಎಣ್ಣೆಯಿಂದ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ. ಸೊ ಇನ್ ಕೇಸ್ ಬೇರೆ ಸೊ ಹಾಗೆ ಮಿಕ್ಸ್ ಮಾಡ್ತಾರೆ. ಸೊ ಹಾಗೆ ನನಗೆ ಜೊತೆಲಿ ಸ್ವಲ್ಪ ಏನು ಬೇಕು? ಸಾಸಿವೆ ಬೇಕು, ತಗೊಳ್ಳಿ. ಓಕೆ. ಆಮೇಲೆ ಜಾಸ್ತಿ ಟೈಮ್ ಮಾಡ್ಕೊಳ್ಳಿ, ನನಗೇನು 10 ಕೈ ಇದೆಯಾ, ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಆವಾಜ್ ಹಾಕಿದ್ರೆ ನಾನು ಏನು ಅಷ್ಟೇ ಮುಗ್ದ ನಾನು. ಅಯ್ಯೋ. ಸೊ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಸಾಸಿವೆ, ಈಗ ಜೀರಿಗೆ.
ಓಕೆ. ಸೊ ಜೀರಿಗೆ ಕೂಡ ಓಕೆ, ಸ್ವಲ್ಪ ಜೀರಿಗೆ. ಸೊ ಈಗ ಈ ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೀನಿ, ಓಕೆ. ಸೊ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಸೌತೆ ಆಗ್ತಾ ಇದೆ. ಸೊ ಈಗ ಹಸಿರು ಮೆಣಸಿನ್ಕಾಯಿ ಕೊಡಿ. ಓಕೆ, ಹಸಿರು ಮೆಣಸಿನ್ಕಾಯಿ. ಓಕೆ, ನನಗೆ ಸ್ಪೈಸಿ ತುಂಬ ಇಷ್ಟ, ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಫುಲ್ಲು. ಓಕೆ, ಸೊ ಅದಾದ್ಮೇಲೆ ಕರಿಬೇವು. ಸೊ ಕ್ಲೀನಾಗೆಲ್ಲ ಸೌತೆ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ಆದಾಗ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆಗ ನೋಡ್ಬೇಡಿ ಒಂಥರ ಆಗುತ್ತೆ ನನಗೆ. ಏನು? ಆಗ ನೋಡ್ಬೇಡಿ, ಆ ಲುಕ್ಕಿಂದ ಒಂಥರ ಆಗುತ್ತೆ ನನಗೆ. ಹೌದಾ? ಹೌದು. ನೀವು ಇದೆಲ್ಲ ಮಾತಾಡ್ಬೋದಲ್ಲ? ಏನು ಮಾತಾಡ್ಬೋದು? ಹಾಂ, ಆಗ ನೋಡ್ಬೇಡಿ ಒಂಥರ ಆಗುತ್ತೆ ನನಗೆ ಅಂದೆ. ಇಲ್ಲಿ ನೋಡಿದೆ ನಾನು. ಅಲ್ಲ, ಇಲ್ಲಿಂದ ಜಿಂಜರ್ ಗಾರ್ಲಿಕ್ ಸ್ವಲ್ಪ ತಗೊಂಡೆ. ಒಂದು ಬೇರೆ ಇದೊಂದಿತ್ತು, ಅದಕ್ಕೋಸ್ಕರ ಹೇಳಿದೆಪ್ಪ. ಹೌದಾ? ಹೌದು. ದಿನ ನೋಡೋ ಥರನೇ ನೋಡ್ತೀನಪ್ಪ. ನೀವು ಅದೇ ಏನೋ ಸ್ವಲ್ಪ ಹಿಂಗೆ ನೋಡಿದ್ರೆ ಅದಕ್ಕೇನೆ. ಹೌದಾ? ನೋಡಿ ಎಷ್ಟು ಮುಗ್ಧ ಅಂತ ಏನು ಅನ್ಸುತ್ತೆ ನಾನು ಹೇಳ್ಬಿಡ್ತೀನಿ ಡೈರೆಕ್ಟ್. ಹೌದು ಹೌದು. ಮುದ್ದೆ ತಿನ್ನಕ್ಕೂ ಬರಲ್ಲ ಮುಗ್ದಂಗೆ. ಮುದ್ದೆ ತಿಂತೀನಪ್ಪ. ತಿಂತೀರಾ? ಮುದ್ದೆ ಬಾರಿಸ್ತೀನಿ ನಾನು. ಹೌದೌದು. ಅಲ್ಲ, ಮುಗ್ಧ ಅಂದ್ರಲ್ಲ ಅದಕ್ಕೆ. ಮುಗ್ಧ ಅಂದರೆ ಮುದ್ದೆಗೂ ತುಂಬ ವ್ಯತ್ಯಾಸ ಇದೆಯಲ್ಲ. ಓಕೆ, ಸೊ ಇದಾಗಿದೆ. ಸೊ ಏನು ಹಾಕೋಣ? ಎಸ್, ಟೊಮೆಟೊ ಹಾಕೋಣ. ಓಕೆ, ಸೊ ಟೊಮೆಟೊ ಕೂಡ ಸೌತೆ ಮಾಡ್ಕೊಳ್ಳೋಣ ಚೆನ್ನಾಗಿ. ಸೊ ಟೊಮೆಟೊನ ಜಾಸ್ತಿ ಏನು ಇದು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಈ ಒಂದು ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ರೆ ಅದರಲ್ಲಿ, ಸೊ ಬೇಗ ಈ ವೆಜಿಟೇಬಲ್ಸ್ ಎಲ್ಲ ಬೇಗ ಇದಾಗುತ್ತೆ. ಪ್ಲಸ್ ಈ ಒಂದು ಟೊಮೆಟೊ ಏನಿದೆಯಲ್ಲ, ಸೊ ಸ್ವಲ್ಪ ಬೇಗ ಮಿಶಿ ಆಗುತ್ತೆ. ಯಾಕೆಂದರೆ ಇದನ್ನು ಹಾಕಿದ್ರೆ ಈ ಒಂದು ವಾಟರ್ ಕಂಟೆಂಟ್ ಎಲ್ಲ ರಿಲೀಸ್ ಆಗುತ್ತಲ್ಲ ಅದರಲ್ಲಿ, ಉಪ್ಪು ಹಾಕಿದ್ರೆ. ಸೊ ಬೇಗ ಕೂಡ ಕುಕ್ ಆಗುತ್ತೆ. ಸೊ ಉಪ್ಪು ಆಯಿತು. ಸೊ ಈಗ ವೆಜಿಟೇಬಲ್ಸ್ ಇದೆಯಲ್ಲ, ವೆಜಿಟೇಬಲ್ಸ್ ಕೊಡಿ. ಕ್ಯಾಪ್ಸಿಕಮ್ ಇದೆಯಲ್ಲ, ಕ್ಯಾಪ್ಸಿಕಮ್ ಫಸ್ಟ್ ಕೊಡಿ. ಓಕೆ, 3 ಕಲರ್ ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಹಾಕ್ತಾಯಿದ್ದೇನೆ. ಸೊ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇದು. ಸೊ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು, ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ ಇದು. ಸೊ ಈ ಒಂದು ಪಾಸ್ತಾ ಬಾಯ್ಲ್ ಮಾಡ್ಕೊಂಡ್ರೆ ಈ ಪಾಸ್ತಾಲಿ ಸೇಮ್ ಸಲಾಡ್ ಕೂಡ ಮಾಡ್ಕೋಬೋದು, ಅಥವಾ ಚಾಟ್ ಕೂಡ ತೋರಿಸಿದ್ದಾನೆ ಈ ಪಾಸ್ತಾದಲ್ಲಿ ಹೇಗೆ ಚಾಟ್ ಮಾಡ್ಕೋಬೋದು ಅಂತ. ಸೊ ಈ ಒಂದು ಮಸಾಲ ಪಾಸ್ತಾ. ಎಸ್, ಈಗ ವೆಜಿಟೇಬಲ್ಸ್ ಕೊಡಿ. ಸೊ ತಿನ್ಬೋದು, ನೋ ಪ್ರಾಬ್ಲಮ್, ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಸೊ ಹಾಗೆ ಒಂದು 2 ಪೀಸ್ ತಿನ್ಕೋಬೋದು ನೀವು. ನಾನು ತಿಂತಾ ಇಲ್ಲ, ನೋಡ್ತಾ ಇದ್ದೀನಿ. ಆಗ್ಲಿಂದನೂ ತೆಗ್ದು ನೋಡ್ತೀನಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್, ನನಗೆ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ, ಆಗ್ಲಿಂದ ನೋಡ್ತಾನೆ ಇದೆಯಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನಾನು. ಎಷ್ಟು ಉದ್ರುದ್ರಾಗಿದೆ ಪಾಸ್ತಾ. ಉದ್ರಾಗಿರುತ್ತೆ, ಹಿಡ್ಕೊಂಡಿರುತ್ತಾ? ನೀವೇ ತಾನೇ ಹೇಳಿದ್ದು ಅಂಟ್ಕೊಳ್ತದು ಅಂತ. ಅಂಟ್ಕೊಳ್ಳುತ್ತೆ ಅಂತ, ಅದಕ್ಕೆಲ್ಲ ಆಯಿಲ್ ಹಾಕ್ಸಿದ್ದು ನಾನು, ಅಂಟ್ಕೋಬಾರ್ದು ಅಂತ. ಓಕೆ, ಸೊ ಈಗ ಸ್ವಲ್ಪ ಆಲೂಗಡ್ಡೆ ಬೇಯಿಸ್ಕೊಂಡಿರೋದಲ್ಲ, ಬೇಯಿಸ್ಕೊಂಡ್ರು ಆಲೂಗಡ್ಡೆ. ಸೊ ಇದನ್ನು ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಅದೇ ಬೇರೆ ಏನು ಇದೇ ಪರ್ಟಿಕ್ಯುಲರ್ ವೆಜಿಟೇಬಲ್ಸ್ ಹಾಕ್ಬೇಕು ಅಂತ ಏನಿಲ್ಲ. ಸೊ ಮನೇಲಿ ಏನು ವೆಜಿಟೇಬಲ್ಸ್ ಇರುತ್ತೆ ಆ ವೆಜಿಟೇಬಲ್ಸ್ ಅಷ್ಟೇ. ಈ ಒಂದು ತಡಕ ಎಲ್ಲ ಏನು ಒಗ್ಗರಣೆ ನಾವು ಹಾಕ್ಕೊತೀವಿ, ಸೊ ಅದು ಮಸ್ಟ್ ಆ್ಯಂಡ್ ಶುಡ್ ಅಲ್ಲ. ಸೊ ಗೊಜ್ಜು ಮಾಡಿ ಈವನ್ ಮನೇಲಿ ಚಿತ್ರಾನ್ನದ ಗೊಜ್ಜೆಲ್ಲ ಮಾಡ್ತೀವಲ್ಲ, ಸೊ ಈ ಪಾಸ್ತಾ ಬಾಯ್ಲ್ ಮಾಡಿ ಅದು ಸೇಮ್ ಆ ಚಿತ್ರಾನ್ನ ಗೊಜ್ಜದಲ್ಲಿ ಅನ್ನದ ಬದಲು ಈ ಪಾಸ್ತಾ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ಈಗ ಚಿಲ್ಲಿ ಹಾಕಿದ್ದೀನಿ ಆಲ್ರೆಡಿ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೇನೆ. ಅರಿಶಿನ. ಸೊ ನಾರ್ಮಲ್ ಮಸಾಲಾಸ್, ಇಂಡಿಯನ್ ಮಸಾಲಾಸ್ ಏನು ಬರುತ್ತೆ ಇಲ್ಲಿ? ಮಸಾಲಾಸು, ಹಾಂ, ಜೀರಾ ಪೌಡ್ರು, ಹಾಂ, ಧನಿಯಾ ಪೌಡ್ರು, ಹಾಂ, ಚಾಟ್ ಮಸಾಲ, ಹಾಂ, ಚಿಲ್ಲಿ ಪೌಡ್ರ್ ಹಾಕಿದ್ರೆ. ಈಗ ಈ ಒಂದು ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೇನೆ. ಮತ್ತು ಬೇರೆ ಧನಿಯಾ ಪೌಡ್ರಾ? ಹಾಂ, ಮತ್ತು ಇನ್ನೇನು ಪೌಡ್ರ್ ಬರುತ್ತೆ ಹೇಳಿ? ಅಯ್ಯೋ, ಯಾವುದೋ ಒಂದು ಪೌಡ್ರ್ ಹಾಕಿ ಅಂತ ಹೇಳ್ತೀರಾ? ಹೇಳ್ತಾ ಇದ್ದೀನಿ ತಾನೇ. ಧನಿಯಾ ಪೌಡರ್. ಅಷ್ಟೊಂದು ಕಷ್ಟಪಟ್ಕೊಂಡು ಹೇಳ್ತಾ ಇದ್ದೀರಲ್ಲ. ಧನಿಯಾ ಪೌಡರ್ ಸ್ವಲ್ಪ. ಸೊ ಒಂದು ಕರಿಗೆಲ್ಲ ಏನು ಯೂಸ್ ಮಾಡ್ತೀವಿ, ಸೊ ಇದು ವೆರಿ ಇಂಪಾರ್ಟೆಂಟ್, ಗರಂ ಮಸಾಲ. ಓಕೆ ಓಕೆ, ಸೊ ಈ ಒಂದು ಗರಂ ಮಸಾಲ ಕೂಡ ಸ್ವಲ್ಪ ಒಂದು 1/4 ಟೀ ಸ್ಪೂನ್. ಸೊ ಈಗ ಸ್ವಲ್ಪ ಮಸಾಲ ಎಲ್ಲ ಜಾಸ್ತಿ ಏನು ಹುರ್ಕೋಬಾರ್ದು, ಆ ಫ್ಲೇವರ್ಸ್ ಎಲ್ಲ ಹೋಗ್ಬಿಡುತ್ತೆ ಅದರಲ್ಲಿ. ಸೊ ಸ್ವಲ್ಪ ಜಸ್ಟ್ ಆ ಬಿಸಿಲೇ ಸೌತೆ ಮಾಡಿಕೊಂಡ್ರೆ ಸಾಕು. ಓಕೆ, ಸೊ ಮತ್ತು ಇದಾದಮೇಲೆ ಸೊ ವೆರಿ ಇಂಪಾರ್ಟೆಂಟು, ಸೊ ನಾವೇನು ಪಾಸ್ತಾ ಬಾಯ್ಲ್ ಮಾಡ್ಕೊಂಡಿದ್ದೀವಲ್ಲ, ಸೊ ಈ ಪಾಸ್ತಾ ಬಾಯ್ಲ್ ಮಾಡ್ಕೊಂಡಿರೋ ನೀರನ್ನೇ ಸೊ ಇದನ್ನು ಸ್ವಲ್ಪ ಹಾಕ್ಕೊಂಡಿರೋ ಕೂಡ. ಓಕೆ, ಸೊ ಅದು ಸೂಪ್ ಥರ ಟೇಸ್ಟ್ ಕೊಡುತ್ತೆ. ಎಸ್, ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಅದರಲ್ಲಿ. ಸೊ ಅದೇ ನೀರು ಯೂಸ್ ಮಾಡ್ಕೊಳೋದು ಬದಲು ಅದನ್ನು ಈವನ್ ಆ ಒಂದು ನೀರಲ್ಲಿ ಸ್ಟಾರ್ಚ್ ಕೂಡ ಇರುತ್ತಲ್ಲ, ಒಂದು ಥಿಕ್ನೆಸ್ ಕೂಡ ನಮ್ಗೆ ಸಿಗುತ್ತೆ ಅದರಲ್ಲಿ. ಓಕೆ, ಆಲ್ಮೋಸ್ಟ್ ಇದು ಮಸಾಲ ರೆಡಿ ಆಗಿದೆ. ಸೊ ಈಗ
ಈಗ ನಾವೇನು ಪಾಸ್ತಾ ಬಾಯ್ಲ್ ಮಾಡ್ಕೊಂಡಿದ್ದೀವಿ ಸೊ ಅದನ್ನು ಹಾಕ್ತಾ ಇದ್ದೀನಿ. ಸೇಮ್ ಜಾಸ್ತಿ ಎಕ್ಸ್ಟ್ರಾರ್ಡಿನರಿ ಇಲ್ಲ, ಸೇಮ್ ಮ್ಯಾಗಿ ಥರನೇ ಮಾಡ್ಕೋಬೋದು ಇದನ್ನು ಕೂಡ. ಓಕೆ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅದರಲ್ಲಿ. ಸೊ ಈಗ ಕಾಯಿ ತುರಿ ಇದೆಯಲ್ಲ, ಸೊ ಕಾಯಿ ತುರಿ ಕೊಡಿ. ಸೊ ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಸೊ ಅಟ್ ಲಾಸ್ಟಲ್ಲಿ ಇದು. ಓಕೆ, ಸೊ ಕಾಯಿ ತುರಿ ಆಯಿತು. ಈಗ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ. ಇದಾದಮೇಲೆ ಟೊಮೆಟೊ ಕೆಚಪ್ ಇದೆ, ಸ್ವಲ್ಪ ಟೊಮೆಟೊ ಕೆಚಪ್ ಬಿಟ್ಟಿದ್ದು ಸ್ಪೂನ್ ಕೂಡ. ಸೊ ಒಂದು ಎಕ್ಸ್ಟ್ರಾ ಒಂದು ಟ್ಯಾಂಜಿ ಟೇಸ್ಟ್ ಇರಲಿ ಅಂತ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಿದ್ದೀನಿ. ಕ್ವಿಕ್ ಮಿಕ್ಸ್. ಓಕೆ, ಸೊ ಪಾಸ್ತಾ ರೆಡಿ ಆಗಿದೆ. ಸೊ ಪ್ಲೇಟ್ ಮಾಡ್ಕೊಳ್ಳೋಣ. ಎಸ್. ಸೊ ಇನ್ನು ಜಾಸ್ತಿ ನಿಮಗೆ ಸಾಸಿ ಹಾಕಬೇಕಂದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ. ಓಕೆ, ಚೀಸ್ ಹಾಕಿಲ್ಲ ನೀವು? ಚೀಸ್ ಲಾಸ್ಟಲ್ಲಿ ಹಾಕ್ತೇನೆ ಮೇಲ್ಗಡೆಯಿಂದ. ಓಕೆ ಓಕೆ, ಸೊ ಇದನ್ನು ಒಂದು ಒಳ್ಳೆ ಪಾಸ್ತಾ ಪ್ಲೇಟಲ್ಲಿ ಹಾಕೋಣ. ಸೊ ಪಾಸ್ತಾ ಪ್ಲೇಟ್ ಹಾಕಿ ಇದರಲ್ಲಿ ಒಂದು ಬೇಸಿಲ್ ಇದೆ ಅಂತ ಹೇಳಿದ್ನಲ್ಲ, ಹೌದು. ಸೊ ಆ ಬೇಸಿಲ್ ಕೊಡಿ. ಸೊ ಒಳ್ಳೆ ಬೇಸಿಲ್ ಸ್ಪ್ರಿಂಗ್. ಓಕೆ, ಸೊ ಚೀಸ್ ಈಗ ಕೊಡಿ. ನನಗೆ ಚೆಕ್ ಮಾಡ್ತಾ ಇದ್ದೀನಿ ಅಲರ್ಟ್ ಆಗಿದ್ದೀರಾ ನೀವು ಅಂತ. ನಾನು ಅಲರ್ಟ್ ಆಗಿದ್ದೀನಿ. ಅಲ್ಲ, ಅದನ್ನೇ ಚೆಕ್ ಮಾಡ್ತಾ ಇದ್ದೀನಿ ಅಲರ್ಟ್ ಆಗಿದ್ದೀರಾ. ಹೌದು, ಖಂಡಿತ 100%. ಓಕೆ, ಸೊ ಸ್ವಲ್ಪ ಈ ಒಂದು ಚೀಸ್. ಸೊ ಮನೇಲಿ ಅಂದರೆ ಆಲಿವ್ಸ್ ಏನಾದ್ರು ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಓಕೆ, ಬೇಸಿಲ್ ಇನ್ ಬಿಟ್ವೀನ್ ಅದು ಸಿಗ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ. ಮಿಂಟ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಓಕೆ, ಅದೇ ಅನ್ಕೊಂಡೆ. ಮಿಂಟ್ ಹಾಕಿದ್ರೆ ಏನು ತಾನೇ ಮಾಡ್ಕೊಂಡಿಲ್ವಲ್ಲ ಇನ್ನೂ ಮಿಂಟ್ನ? ಅಲ್ಲ, ಮಿಂಟ್ ಹಾಕಿದ್ರೆ ಹಾಕಿಲ್ಲ ಅಂದರೆ ಹಾಕಿದ್ರೆ ಏನು ತಾನೇ ಚೆನ್ನಾಗಿರಲ್ಲ ಹೇಳಿ. ಓಕೆ, ಸೊ ಮಸಾಲಾ ಪಾಸ್ತಾ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಮಸಾಲಾ ಪಾಸ್ತಾ ರೆಡಿ ಆಗಿದೆ. ಕ್ವಿಕ್ ಆಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ, ಅದಾದ್ಮೇಲೆ ನಾನು ಟೇಸ್ಟ್ ಮಾಡ್ತೀನಿ. ಮಸಾಲಾ ಪಾಸ್ತಾ ಮಾಡುವ ವಿಧಾನ: ಮೊದಲಿಗೆ ಮ್ಯಾಕ್ರೋನಿ ಪಾಸ್ತಾ ಬೇಯಿಸಿ ಶೋಧಿಸಿಕೊಂಡು ಸ್ವಲ್ಪ ಎಣ್ಣೆ ಸೇರಿಸಿ ಮೆತುವಾಗಿ ಕಲಸಿ ಹೊಂದಿಕೊಳ್ಳಲು ಬಿಡಿ. ಒಂದು ಪ್ಯಾನಿಗೆ ಎಣ್ಣೆ ಹಾಗೂ ತುಪ್ಪ ಹಾಕಿ ಬಿಸಿ ಮಾಡಿಕೊಳ್ಳಿ. ನಂತರ ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಉಪ್ಪು, ರೆಡ್, ಯೆಲ್ಲೋ, ಗ್ರೀನ್ ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್, ಹೂಕೋಸು, ಬೇಯಿಸಿರುವ ಆಲೂಗಡ್ಡೆ, ಅಚ್ಚು ಖಾರದ ಪುಡಿ, ಅರಿಶಿನ, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಪಾಸ್ತಾ ಬೇಯಿಸಿದ ನೀರು, ಬೆಂದಿರುವ ಮ್ಯಾಕ್ರೋನಿ ಪಾಸ್ತಾ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಗೂ ಟೊಮ್ಯಾಟೊ ಕೆಚಪ್ ಹಾಕಿ ಎಲ್ಲವನ್ನು ಚೆನ್ನಾಗಿ ಹೊಂದಿಸಿಕೊಳ್ಳಿ. ಇದನ್ನು ಬೇಸಿಲ್ ಎಲೆ ಹಾಗೂ ಚೀಸ್ನೊಂದಿಗೆ ಅಲಂಕರಿಸಿದರೆ ರುಚಿಕರವಾದ ಮಸಾಲಾ ಪಾಸ್ತಾ ರೆಡಿ ಟು ಟೇಸ್ಟ್. ಓಕೆ, ರೀಕ್ಯಾಪ್ ನೋಡಿದ್ದಾಯ್ತಲ್ಲ ಶೆಫ್, ಟೇಸ್ಟ್ ಮಾಡೋಣವಾ? ಒಂದು ನಿಮಿಷ ಥ್ಯಾಂಕ್ ಯು. ವಾವ್, ಸೂಪರ್ ಆಗಿದೆ. ಮಸಾಲಾ ಪರ್ಫೆಕ್ಟ್ ಬ್ಲೆಂಡ್ ಆಗಿದೆಲ್ಲ ಇದರಲ್ಲಿ. ಟಿಪಿಕಲ್ ಇಂಡಿಯನ್ ಪಾಸ್ತಾ ತರ ಇದೆ. ಡೆಫಿನೆಟ್ಲಿ ಖಂಡಿತ ನೀವು ಹೇಳ್ದಂಗೆ ಮಸಾಲಾ ಪಾಸ್ತಾ ಇಂಡಿಯನ್ ಟಚ್ಚೇ ಕೊಟ್ಬಿಟ್ಟಿದ್ದೀರಾ ಫುಲ್ಲು. ತುಂಬ ಟೇಸ್ಟಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಪಾಪ ಯಾಕೋ ನಿಮ್ಮ ಆರೋಗ್ಯದಲ್ಲಿ ತುಂಬ ಅಡಚಣೆ ಇದೆ, ಅದಕ್ಕೆ ಇವತ್ತು ಎಕ್ಸ್ಕ್ಯೂಸ್. ಅಲ್ಲಲ್ಲ, ಅಡಚಣೆ ಅಲ್ಲ, ಈ ಒಂದು ಪೊಲ್ಯೂಷನ್, ಸೊ ತುಂಬಾ ಧೂಳಿದೆಯಲ್ಲ, ಅದಕ್ಕೆ ಇವತ್ತು ಒಗಟು ಬೇಡ, ಫ್ರೀ. ಇವತ್ತು ಫ್ರೀಯಾಗಿ ಹೋಗಿ ಮಲ್ಕೊಳ್ಳಿ. ಹೌದಾ? ಹೌದು. ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಾಳೆ ಸಿಗೋಣ. ಓಕೆ, ಓಕೆ, ಬಾಯ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇಂಡಿಯನ್ ಟಚ್ ಕೊಟ್ಟು ನಮ್ಮ ಶೆಫ್ ಮಸಾಲಾ ಪಾಸ್ತಾ ಮಾಡಿದ್ರು, ಸಖತ್ ಟೇಸ್ಟಿ ಆಗಿತ್ತು. ಸೊ ನೀವು ಪಾಸ್ತಾನ ಮನೆಯಲ್ಲಿ ಆಗಾಗ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ಸೊ ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ, ಅವ್ರು ನಮಗೋಸ್ಕರ ಯಾವ ಡೆಲಿಕಸಿ ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡೋಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಪವರ್ಡ್ ಬೈ ಬಿರಿಯಾನೀಸ್ ಬಿರಿಯಾನಿ ನೂಡಲ್ ವಿತ್ ಚಿಕನ್ ಬಿರಿಯಾನಿ ಟೇಸ್ಟ್. ಟೇಕ್ ಅ ಬ್ರೇಕ್.
ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರೀಫೈಂಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಪವರ್ಡ್ ಬೈ ಬಿರಿಯಾನೀಸ್ ಬಿರಿಯಾನಿ ನೂಡಲ್ ವಿತ್ ಚಿಕನ್ ಬಿರಿಯಾನಿ ಟೇಸ್ಟ್. ಎಸ್, ನಾವು ಕೊಟ್ಟಂಥ ಒಗಟನ್ನ ಕರೆಕ್ಟಾಗಿ ಹೇಳಿ ಇವತ್ತು ಪಾಕಶಾಲೆಯಲ್ಲಿ ಒಂದು ಡೆಲಿಕಸಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಾತಿ ಅವ್ರು ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ ಬನ್ನಿ. ಹಾಯ್ ಸ್ವಾತಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲಿಂದ ಬರ್ತಾ ಇದ್ದೀರಾ? ವೈಟ್ ಫೀಲ್ಡ್ ಇಂದನಾ? ಓಕೆ, ಏನ್ ಡಿಶ್ ಮಾಡ್ತಾ ಇದ್ದೀರಾ ಇವತ್ತು? ಹನಿ ಚಿಲ್ಲಿ ಪೊಟ್ಯಾಟೊ. ಹನಿ ಚಿಲ್ಲಿ ಪೊಟ್ಯಾಟೊ. ಹನಿ ಚಿಲ್ಲಿ ಪೊಟ್ಯಾಟೊ. ಸ್ಟಫ್ಡ್ ಹನಿ ಚಿಲ್ಲಿ ಪೊಟ್ಯಾಟೊ. ಓಕೆ, ಇದು ಖಾರವಾಗಿರುತ್ತಾ ಸಿಹಿ ಇರುತ್ತಾ ಹೇಗೆ? ಎರಡು, ಸ್ವೀಟು ಇರುತ್ತೆ, ಸ್ವಲ್ಪ ಖಾರನೂ ಇರುತ್ತೆ, ಎರಡು ಮಿಕ್ಸ್. ಓಕೆ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಓಕೆ, ಸ್ವೀಟ್ ಚಿಲ್ಲಿ ಸಾಸು, ಹನಿ, ಮೆಣಸಿನ್ಕಾಯಿ, ಹ್ಮ್, ಆಲೂಗಡ್ಡೆ ಮಧ್ಯದಲ್ಲಿ ಸ್ಕೂಪ್ ಮಾಡಿ ಫ್ರೈ ಮಾಡ್ಕೊಂಡಿರೋದು, ಓಕೆ, ಆಮೇಲೆ ರೆಡ್ ಚಿಲ್ಲಿ ಸಾಸು, ಈರುಳ್ಳಿ, ಈರುಳ್ಳಿ ಹೂವು, ಓಕೆ, ಆಮೇಲೆ ಬೆಳ್ಳುಳ್ಳಿ, ಮೈದಾ, ಸ್ವಲ್ಪ ಪೆಪ್ಪರ್ ಪೌಡರ್, ಓಕೆ, ಪನ್ನೀರ್, ಕೊತ್ತಂಬರಿ ಸೊಪ್ಪು. ಓಕೆ, ಮನೇಲಿ ಅಡುಗೆ ಮಾಡ್ತೀರಾ? ನೀವು ಮಾಡ್ತೀರಾ ಇಲ್ಲ ನಿಮ್ಮ ಅತ್ತೆ ಮಾಡ್ತಾರಾ? ಇಲ್ಲ, ನಾನು ನಮ್ಮ ಯಜಮಾನ್ ಇಬ್ಬರೇ ಇರೋದು ಮನೆ. ಇಬ್ಬರೇ ಇರೋದಾ? ಓಕೆ, ಅವ್ರ ಹತ್ರನೇ ಮಾಡಿಸ್ತಿರೋ ಏನೋ ನೀವು ಅಡುಗೆ? ಅಷ್ಟು ಯೋಚನೆ ಮಾಡಿ ಹೇಳ್ತಾ ಇದ್ದೀರಾ ಇಂಗ್ರೀಡಿಯೆಂಟ್ಸ್. ಕುಕಿಂಗ್ ಮಾಡ್ತಾರಾ? ಮನೇಲಿ ಮದರ್ ಟಂಗ್ ತೆಲುಗು, ಸೊ ಕನ್ನಡದಲ್ಲಿ ಚಪ್ಪಂಡಿ ರಂಡಿ ಪೋಂಡಿ ಅಷ್ಟೇ, ತಿನ್ನಂಡಿ ಪನ್ಕೊಂಡಿ. ಓಕೆ, ಅರ್ಥವಾಯ್ತು. ಸೊ ಶುರು ಮಾಡೋಣವಾ? ಪಾಕಶಾಲೆ ನೋಡ್ತೀರಾ? ದಿನಾಗ್ಲೂ ನೋಡ್ತೀರಾ? ಓಕೆ, ಅದಕ್ಕೆ ಅದು ಎಫೆಕ್ಟ್ ಗೊತ್ತಾಗ್ತಾ ಇದೆ. ಇಂಗ್ರೀಡಿಯೆಂಟ್ಸ್ ನೋಡಿ ಎಷ್ಟೊಂದು ತಂದಿದ್ದೀರಾ. ಓಕೆ, ಫಸ್ಟಿಗೆ ಏನು ಮಾಡ್ತಿದ್ದೀರಾ ಈಗ? ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಕಡಾಯಿ ಬೇಕು. ಓಕೆ, ಸಾಕಾ? ಹಾಂ, ಓಕೆ, ಸ್ವಲ್ಪ ಆಯಿಲ್ ಹಾಕೋದು. ಸಾಕಾ? ಈಗ ಜಿಂಜರ್ ಗಾರ್ಲಿಕ್, 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್. ಓಕೆ, ಇದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಓಕೆ, ಇದು ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ಈರುಳ್ಳಿ ಜೊತೆ ಕೂಡ ಸ್ವಲ್ಪ ಫ್ರೈ ಆಗುತ್ತೆ. ಇವಾಗ ಸ್ವಲ್ಪ ಈರುಳ್ಳಿ ವೈಟ್ ಕಲರ್. ಇದಾ? ಹೌದು. ಇದೇನು ಈ ಕಲರ್ ಇದೆ? ವೈಟ್ ಆನಿಯನ್ಸ್. ಹೌದಾ? ವೈಟ್ ಆನಿಯನ್ಸೇ ಬೇಕು ಅಂತ ತಗೊಂಡಿರೋದಾ? ಇಲ್ಲ ಇಲ್ಲ, ಆ್ಯಕ್ಚುಲಿ ಸ್ಪ್ರಿಂಗ್ ಆನಿಯನ್ಸ್ ಕೆಳಗಡೆ ವೈಟ್ ಇರುತ್ತೆ ಅಲ್ವಾ, ಅದು. ಓ, ಅದನ್ನೇ ಯೂಸ್ ಮಾಡ್ತಾ ಇದ್ದು. ಓಕೆ, ಏನು ನೀವು ಹೌಸ್ ವೈಫಾ ಇಲ್ಲ ವರ್ಕಿಂಗಾ? ಹೌಸ್ ವೈಫೇ. ಓಕೆ, ಇದು ಕುಕಿಂಗ್ ಕ್ಲಾಸಸ್ ಎಲ್ಲ ಮಾಡ್ತಿರ್ತೀನಿ ಮನೇಲಿ. ವಾವ್, ವೆರಿ ನೈಸ್. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? ಅದು ಆ್ಯಕ್ಚುಲಿ ವೀಕ್ಲಿ ಬೇಸಿಸಲ್ಲಿ ಮಾಡೋದು, ಲೈಕ್ ಸಮ್ಮರಲ್ಲಿ ಮಾತ್ರ. ಸೊ ಫ್ರೀ ಟೈಮಲ್ಲಿ ಇರಬೇಕಾದ್ರೆ ಒನ್ ಡೇ ಹಂಗೆ. ಒಳ್ಳೊಳ್ಳೆ ಅಡುಗೆಗಳು ಮಾಡಿಕೊಡ್ತೀರಾ ಹಂಗಾದ್ರೆ ಯಜಮಾನ್ರಿಗೆ. ನೆಕ್ಸ್ಟು ಶೇಜ್ವಾನ್ ಸಾಸ್. ಇದಾ? ಬೇಸಿಕಲಿ ಯಾವ ಊರು ನಿಮ್ಮದು? ಬೇಸಿಕಲಿ ನಾನು ಹುಟ್ಟಿದ್ದು ಮೈಸೂರಲ್ಲಿ, ಈಗಿರೋದು ಬ್ಯಾಂಗ್ಳೂರು. ಈಗ ಪನ್ನೀರ್ ಹಾಕೊಳ್ಳೋಣ. ಪನ್ನೀರ್ನ ತುರಿದಿಟ್ಕೊಂಡಿದ್ದೀರಾ? ಹೌದು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಓಕೆ, ಏನು ಹಾಬೀಸ್ ನಿಮ್ಮದು? ಕುಕಿಂಗ್ ಕ್ಲಾಸ್ ತೊಗೊಳ್ತೀನಿ ಅಂತ ಹೇಳಿದ್ರಿ, ಅದು ಬಿಟ್ಟು ನಾವೆಲ್ಸ್ ಓದ್ತಾ ಇರ್ತೀನಿ. ಓಕೆ, ಯಾವ ಥರ? ಫಿಕ್ಷನ್, ನಾನ್ ಫಿಕ್ಷನ್, ಆಮೇಲೆ ಮಿಸ್ಟ್ರಿ ಅಂದರೆ ತುಂಬ ಇಷ್ಟ, ಶೇರ್ಲಾಕ್ ಹೋಮ್ಸ್ ಆ ಥರದ್ದೆಲ್ಲ. ಓಕೆ, ಈಗ ಪೆಪ್ಪರ್ ಪೌಡರ್. ಓಕೆ, ಇದು ಸ್ವಲ್ಪ ಹಾಕೊಂಡ್ರೆ ಸಾಕು. ಸಾಸ್ ಮಾಡ್ಕೋತೀವಿ, ಅದಕ್ಕೂ ಸ್ವಲ್ಪ ಹಾಕೊತೀವಿ. ಓಕೆ, ಎಷ್ಟು ವರ್ಷ ಆಯಿತು ಮದುವೆ ಆಗಿ ನೀವು? 5 ಇಯರ್ಸ್. 5 ಇಯರ್ಸ್ ಆಯಿತಾ? ನಿಮ್ಮ ಯಜಮಾನ್ರಿಗೆ ಯಾವ ಥರ ಅಡುಗೆ ಇಷ್ಟ ಆಗುತ್ತೆ? ಅವ್ರಿಗೆ ಯೂಶಲಿ ಟ್ರೆಡಿಷ್ನಲ್ ಫುಡ್ ತುಂಬ ಇಷ್ಟಪಡ್ತಾರೆ. ಒನ್ಸ್ ಇನ್ ಅವೇ ಯಾವ್ದಾದ್ರು ಮೆಕ್ಸಿಕನ್, ಇಟಾಲಿಯನ್ ಆ ಥರ ಮಾಡಿದ್ರೆ. ಹೊರಗಡೆ ಹೋಗ್ತೀರಾ ಇಲ್ಲ ನೀವೇ ಮಾಡ್ಕೊಡ್ತೀರಾ? ಹೊರಗಡೆನೂ ಹೋಗ್ತೀವಿ, ಇಲ್ಲೇ ಮನೆಯಲ್ಲೂ ಮಾಡ್ಕೊಡ್ತೀನಿ. ಓಕೆ, ಈಗ ಸ್ಟಫಿಂಗ್ ರೆಡಿ ಆಯಿತು. ಓಕೆ, ಈಗ ಸಾಸಿಗೆ ರೆಡಿ ಮಾಡ್ಕೊಂಡು. ಓಕೆ, ಇದನ್ನೊಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡು. ಓಕೆ,
ಈಗ ಸಾಸ್ಗೆ ಹ್ಮ್. ಪ್ಯಾನ್ ಇಟ್ಕೊಳ್ಳೋಣ. ಓಕೆ. ಈಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ಓಕೆ. ಎಣ್ಣೆ ಕಾದ್ಮೇಲೆ ಹ್ಮ್. ಸ್ವಲ್ಪ ಬೆಳ್ಳುಳ್ಳಿ. ಓಕೆ. ಇದು ನೀವು ಮಾಡ್ತಾ ಇರೋ ಸಾಸು ನಮಗೆಲ್ಲೂ ಸೂಪರ್ ಮಾರ್ಕೆಟಲ್ಲಿ ಸಿಗಲ್ಲ ಅಂತ? ಆ್ಯಕ್ಚುಲಿ ಸೂಪರ್ ಮಾರ್ಕೆಟಲ್ಲಿ ನಾರ್ಮಲ್ ಸಾಸಸ್ ಎಲ್ಲ ಸಿಗುತ್ತೆ. ಸೊ ಇದು ಕಾಂಬಿನೇಷನ್ ಸ್ವೀಟ್ ಆ್ಯಂಡ್ ಹಾಟ್ ಎರಡೂ. ಸೊ ಅದಕ್ಕೆ ಅದನ್ನ ನೀವು ಮನೇಲೇ ಮಾಡ್ಕೊ? ಹಾಂ ಹೌದು. ಯಾಕಂದರೆ ಇದನ್ನ ಒಂದು ಸಾಸ್ ಟೈಪ್ ಮಾಡಿ ಅದನ್ನು ಪೊಟ್ಯಾಟೊ ಜೊತೆ ಡಿಪ್ ಮಾಡಬೇಕು. ಓಕೆ. ಸೊ ಮನೇಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ. ಗಾರ್ಲಿಕ್ದು ಫ್ರೆಶ್ ಟೇಸ್ಟ್ ಎಲ್ಲ ಬರುತ್ತೆ. ಹ್ಞೂ. ಸೊ ಮನೇಲೇ ಮಾಡ್ಕೊಂಡ್ರೆ ಸ್ಪ್ರಿಂಗ್ ಆನಿಯನ್ಸ್ ಹಾಕೊಳ್ಳೋಣ. ಹ್ಞೂ. ಮಿಕ್ಕಿದ್ದು ಗಾರ್ನಿಷ್. ಓಕೆ. ಇದಾದಮೇಲೆ ಇದೊಂಚೂರು ಗೋಲ್ಡನ್ ಬ್ರೌನ್ ಬಂದಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕೋಬೇಕು. ಓಕೆ. ಹೌದಾ? ಹೌದು. ಇದು ಸಾಸ್ ಆಗಿದ್ದರಿಂದ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಸ್ವೀಟ್ ಚಿಲ್ಲಿ. ಸೊ ಆ ಬೆಳ್ಳುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ ಫ್ಲೇವರ್ ಬರಬೇಕು ಅನ್ನೋದಕ್ಕೋಸ್ಕರ ಫ್ರೆಶ್ ಆಗಿ ಮಾಡಬೇಕು ಸಾಸ್. ಇದಕ್ಕೆ ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಿಸ್ಕೊಂಡು ಹಾಕಬೇಕು. ಫಸ್ಟ್ ಸಾಸಿ ಕನ್ಸಿಸ್ಟೆನ್ಸಿ ಬರಬೇಕು ಅಂತ ನೀರು ಹಾಕೋಬೇಕು. ಹಾಕ್ಲಾ? ಹಾಂ, ಸಾಕು. ಇದಕ್ಕೆ ಸೀಸನಿಂಗ್ ಇಂಗ್ರೀಡಿಯೆಂಟ್ ಸಾಲ್ಟ್, ಪೆಪ್ಪರ್ ಹಾಕೊಳ್ಳೋಣ. ಹ್ಞೂ. ಇದು ಈ ಥರ ಬಬ್ಲಿಂಗ್ ಆಗಿರಬೇಕಾದ್ರೆ ಕಾರ್ನ್ಫ್ಲೋರ್ದು ಸ್ಲರಿ ಮಾಡಿಕೊಂಡು ಹಾಕೋಬೇಕು. ಓಕೆ. ಇದು ಕಾರ್ನ್ ಸ್ಲರಿ ಹಾಕೋಬೇಕು. ಓಕೆ. ಸ್ವಲ್ಪ ನೀರು ಹಾಕ್ಕೊಂಡು ಸಾಸ್ಗೆ ಮತ್ತು ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು. ಹೌದು. ಯೂಶಲಿ ಚೈನೀಸ್ನ ಹೈ ಫ್ಲೇಮಲ್ಲಿ ಮಾಡಿದರೆ ಸ್ಮೋಕಿ ಫ್ಲೇವರ್ ಬರುತ್ತೆ. ಓಕೆ. ಸೊ ಇದನ್ನು ಆದಷ್ಟು ಸ್ವಲ್ಪ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು. ಓಕೆ. ಈಗ ಸಾಸ್ ರೆಡಿ ಆಗಿದೆ. ಸ್ಟಫಿಂಗ್ ಮಾಡ್ಕೊಳ್ಳೋಣ. ಎಸ್, ಆಫ್ ಮಾಡಲಾ? ಹಾಂ. ಇವಾಗ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಪೊಟ್ಯಾಟೋಸ್ನೆಲ್ಲ ಸ್ಕೂಪ್ ಮಾಡ್ಕೋಬೇಕು. ಸ್ಕೂಪ್ ಮಾಡಿಕೊಂಡು ಡೀಪ್ ಫ್ರೈ ಮಾಡಬೇಕು. ಓಕೆ. ಸೊ ಅದು ಒಂದು ಮಾತ್ರ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಓಕೆ. ನೀವು ಆಲ್ರೆಡಿ ಮಾಡ್ಕೊಂಡು ತಂದಿದ್ದೀರಲ್ಲ? ಹೌದು. ಓಕೆ. ಸೊ ಈ ರೀತಿ ಬಾಯ್ಲ್ ಮಾಡಿಕೊಂಡು ಹ್ಞೂ. ಪೊಟ್ಯಾಟೋದು ಆಚೆಗಡೆ ಇರೋ ಹ್ಞೂ. ಸಿಪ್ಪೆನ ತಕ್ಕೊಬೇಕು. ಹ್ಞೂ. ಆಮೇಲೆ ಫ್ರೂಟ್ ಸ್ಕೂಪು ಇಲ್ಲಾಂದರೆ ಚಾಕು ಆದ್ರೂ ಪರವಾಗಿಲ್ಲ, ಇಲ್ಲಾಂದರೆ ಶಾರ್ಪ್ ಆಗಿರೋ ಸ್ಪೂನ್ಸ್ ಪರವಾಗಿಲ್ಲ. ಸ್ವಲ್ಪ ಎಡ್ಜು ಶಾರ್ಪ್ ಆಗಿರಬೇಕು. ಸೊ ಈ ರೀತಿ ಈ ಥರ ಸ್ಕೂಪ್ ಮಾಡ್ಕೋಬೇಕು. ಓಕೆ. ಆಚೆಗಡೆ ಅದು ಸ್ಕೂಪ್ ಮಾಡಿ ಹ್ಞೂ. ಹಿಂಗೆ ತೆಗೆದು ಇದ್ರೊಳಗೆ ಫಿಲ್ಲಿಂಗ್ ಮಾಡ್ಕೋಬೇಕು. ಸೊ ನೀವು ಇದನ್ನ ಆಲ್ರೆಡಿ ಮಾಡ್ಕೊಂಡು ತಂದಿದ್ದೀರಾ? ಹೌದು. ಓಕೆ. ಈ ರೀತಿ ಆಗುತ್ತೆ. ಫ್ರೈ ಆದಮೇಲೆ ಇದ್ರ ಒಳಗಡೆ ಎಲ್ಲ ಸ್ಟಫ್ ಮಾಡ್ಕೋಬೇಕು. ಫಸ್ಟು ಪನ್ನೀರ್ ಸ್ಟಫ್ ಮಾಡ್ಕೊಬೇಕು. ಓಕೆ. ಎಲ್ಲಿ ಕಲ್ತಿದ್ದ ಡಿಶ್ ನೀವಿದು? ಇದು ಆ್ಯಕ್ಚುಲಿ ಜಾಕೆಟೆಡ್ ಪೊಟ್ಯಾಟೋಸ್ ಅಂತ ಅಮೇರಿಕನ್ಸ್ ಅಲ್ಲಿ ಮಾಡ್ತಾರೆ. ಓಕೆ. ಅವರು ಯೂಶಲಿ ಬೇಕ್ ಮಾಡಿ ಮಾಡೋದು. ಸೊ ನಾನು ಇಂಡಿಯನೈಸ್ ಮಾಡಿ ಸ್ವಲ್ಪ ಚೈನೀಸ್ ಮಿಕ್ಸ್ ಮಾಡೋಣ ಅಂತ ಹೇಳಿ ಈ ಥರ. ವೆರಿ ನೈಸ್. ಮನೇಲಿ ಮಾಡ್ತಾ ಇರ್ತೀರಾ ಈ ಡಿಶ್ ನೀವು? ಹಾಂ, ಮಾಡ್ತಾ ಇರ್ತೀನಿ. ಓಕೆ. ಒನ್ ಆಫ್ ಮೈ ಹಸ್ಬೆಂಡ್ಸ್ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ಓಕೆ. ಅದಕ್ಕೆ ಪಾಕಶಾಲೆಯಲ್ಲಿ ಮಾಡ್ತಾ ಇದ್ದೀರಲ್ಲ? ಹಾಂ ಹೌದು. ಅವರೇ ಸಜೆಸ್ಟ್ ಮಾಡಿದ್ದು ಇದನ್ನು ಮಾಡಿ ಅಂತ. ಹೌದಾ? ಹೌದು. ವೆರಿ ನೈಸ್. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಮೇಲೆ ಹಾಕೋದು. ಓಕೆ. ಸ್ಟಫ್ಡ್ ಹನಿ ಚಿಲ್ಲಿ ಪೊಟ್ಯಾಟೊ ರೆಡಿ ಟು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಸ್ಟಫ್ಡ್ ಹನಿ ಚಿಲ್ಲಿ ಪೊಟ್ಯಾಟೊ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ ಸ್ವಾತಿ?
ಟೇಸ್ಟಿ, ತುಂಬ ಚೆನ್ನಾಗಿದೆ. ಪರ್ಫೆಕ್ಟ್ ಸೀಸ್ನಿಂಗ್ಸ್, ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಆ ಪೊಟ್ಯಾಟೊ ಕ್ರಂಚಿ ಆಗಿದೆ, ಒಳಗಡೆ ಸಾಫ್ಟು ಪನ್ನೀರ್ ಸ್ಟಫ್ ಮಾಡಿದ್ದೀರಲ್ಲ, ಆ ಸ್ಟಫ್ದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸ್ವಾತಿ, ನಮ್ಮ ಪಾಕಶಾಲೆಗೆ ಬಂದು ಒಳ್ಳೆ ಒಂದು ಸ್ಟಫ್ ಹನಿ ಪೊಟ್ಯಾಟೊ ಹೇಳ್ಕೊಟ್ಟಿದ್ದಕ್ಕೆ ನಮ್ಮ ಪಾಕಶಾಲೆ ವತಿಯಿಂದ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಇದರಲ್ಲಿ ವಿಟಮಿನ್ ಎ, ಡಿ ಆ್ಯಂಡ್ ಇ ಇದೆ. ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಥ್ಯಾಂಕ್ ಯು. ನನ್ನ ಜೊತೆ ಸೆಲ್ಫಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಸ್ಟಫ್ಡ್ ಹನಿ ಚಿಲ್ಲಿ ಪೊಟ್ಯಾಟೊ ಮಾಡಿದ್ದು ಸಖತ್ ಟೇಸ್ಟಿ ಆಗಿತ್ತು. ಅವರೇ ಸಾಸ್ ಎಲ್ಲ ರೆಡಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ನೀವು ಇದನ್ನು ಆಗಾಗ ಮನೇಲಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ಸೊ ನೀವು ಹೀಗೆ ನಮ್ಮ ಪಾಕಶಾಲೆಯಲ್ಲಿ ಭಾಗವಹಿಸಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಾನು ಕೊಟ್ಟಂಥ ಒಗಟಿಗೆ ಸರಿಯಾಗಿ ಉತ್ತರ ಕಳಿಸಿ ನಮ್ಮ ಪಾಕಶಾಲೆಯಲ್ಲಿ ಭಾಗವಹಿಸುವಂಥ ಅವಕಾಶ, ಹಾಗೆ ನನ್ನ ಜೊತೆ ಸೆಲ್ಫಿ ಕೂಡ ಇರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನಷ್ಟು ಅಡುಗೆಗಳ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ, ಪವರ್ಡ್ ಬೈ ಬಿರಿಯಾನಿ ನೂಡಲ್ ವಿತ್ ಚಿಕನ್ ಬಿರಿಯಾನಿ ಟೇಸ್ಟ್. ಬಾಯ್.